ಗೊತ್ತಾಯ್ತು, ನೆನಪಾಯ್ತು. ಭೀಮ ಹೊಡೆಯೋ ಫಲ ಭೀಮ ಅಂದ, ತೊಡಿಗೆ ಹೊಡೆಯಂತ ಸಂಕೇತ ಮಾಡಿಬಿಟ್ಟ. ಬರಾಬ್ಬರಿ ಅದೇ ವೇಳೆಗೆ ದುರ್ಯೋಧನ ಭೀಮಸೇನ ದೇವರ ನಡನೆತ್ತಿಗೆ ಗದಾಪ್ರಹಾರ ಮಾಡಬೇಕು ಅಂತ ಟನ್ನೆ ಹಾರಿ ಕಾಲು ಮೇಲೆ ಮಾಡಿ ತಲೆ ತೆಳಗೆ ಮಾಡಿ ತೆಳಗಿನಿಂದ ದುರ್ಯೋಧನ ಗದ ಹಾಕ್ತಾ ಇದ್ದ. ಆ ಕಾಲಕ್ಕೆ ಭೀಮಸೇನ ದೇವರು ಅವನಿಗೆ ಪ್ರಹಾರ ಮಾಡಿ ಗದಾಪ್ರಹಾರ ಮಾಡಿದ್ದಾರೆ, ತೊಡೆ ಹೊಡೆದಿದ್ದಾರೆ. 2 ಹೋಳಾಗಿ ನೆಲದ ಮೇಲೆ ಬಿದ್ದು ಬಿಟ್ಟ. ಅಲ್ಲೇ ಪರಶುರಾಮ ದೇವರು ನಿಂತುಕೊಂಡಿದ್ದರು. ಬಲರಾಮ ದೇವರು, ಕೃಷ್ಣ ಅನ್ಯಾಯ ಅನ್ಯಾಯ ಅನ್ಯಾಯ, ಏನು ಅನ್ಯಾಯ ಅಲ್ಲಪ್ಪ, ಗದಾ ಯುದ್ಧದೊಳಗೆ ಯಾರೂ ಕೂಡ ಹೊಕ್ಕಳ ತಲೆಗೆ ಹೊಡಿಬಾರ್ದ್ರಿ, ಗದಾ ಯುದ್ಧದ ನೇಮ ಅದು. ಆದ್ದರಿಂದ ಅನ್ಯಾಯವನ್ನು ಮಾಡಿ ಇವ ಹೊಕ್ಕಳದ ತಲೆಗೆ ಹೊಡೆಬಿಟ್ಟಿದ್ದಾನೆ, ತೊಡೆಗೆ ಹೊಡೆದಿದ್ದಾನೆ, ಅನ್ಯಾಯ. ಅನ್ನ ನೆಟ್ಟು ನೋಡಿದಿಲ್ಲ ಅಂದ. ಆವಾಗ ದುರ್ಯೋಧನ ಏನು ಮಾಡಿದ್ದ, ಶೀರ್ಷಾಸನ ಹಾಕಿದಂಗೆ ತಲೆ ತಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ನಿಂತಿದ್ದ. ಕಾಲು ಮ್ಯಾಲೆ ಮಾಡಿದಾಗ ತೊಡಿ ಹೊಕ್ಕಳ ತಲೆಗೆ ಹಾಕ್ತೋ ಕಾಲು ಮ್ಯಾಲೆ ಸ್ಲೋ ಮೋಷನ್ದಾಗ ತೋರಿಸ್ತೀನಿ ನನಗೆ ಅದು ಹೆಂಗೆ ಹೊಡೆದ ಅಂತ. ಆದ್ದರಿಂದ ಸರಳ ಇದ್ರೆ ಹೊಕ್ಕಳ ತಲೆಗೆ ತೊಡಿರಿ. ಶೀರ್ಷಾಸನ ಹಾಕ್ಕೊಂಡು ಗಸಮ ನಿಂತುಕೊಂಡಾಗ ಆ ಪ್ರಕಾರವಾಗಿ ಆ ತಡೆಯ ಎಂಬುದು ಹೊಕ್ಕಲಿಕ್ಕಿಂತ ಮೇಲೆ ಆಗ್ತಾ ಇದೆ. ಆದ್ದರಿಂದ ಹೊಕ್ಕ ತಲೆಗೆ ಹೊಡೆದಲ್ಲ ಭೀಮ ಎಂದೂ ಅನ್ಯಾಯ ಮಾಡೋದಿಲ್ಲ ಅಣ್ಣ. ಶುದ್ಧೇ ಭಾಗವತೆ ಧರ್ಮೆ ನಿರತೋ ಎಂದು ವೃಕೋದರ, ಸಾಧ್ಯ ಇಲ್ಲ ಭೀಮನ ಕಡೆಯಿಂದ. ನಾ ಮಾಡಿದ್ರೆ ಮಾಡೇನು, ಕದಾಚಿತ್ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ನಾನು ಮಾಡಬಹುದು, ಅವ ಮಾಡಿಲ್ಲ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಆ ಪ್ರಕಾರವಾಗಿ ದುರ್ಯೋಧನ ತಳಗೆ ಬಿದ್ದು ಬಿಡ್ತಾ ಇದ್ದಾನೆ. ಪಾಂಡವರು ಹೊರಟು ಹೋಗಿಬಿಡ್ತಾ ಇದ್ದಾರೆ. ಸಾಯ್ತದಿನ್ನು ನಾವು ಯಾಕೆ ಕೊಲ್ಲಬೇಕು ಅದನ್ನು, ಇನ್ನೇನು ಬಹಳ ಹೊತ್ತಾಗೋದಿಲ್ಲ. ನರಿ ನಾಯಿ ಎಳ್ಕೊಂಡು ಹೋಗಿ ಕೊಂದು ಹಾಕಿಬಿಡ್ತಾವೆ. ಇವನು ಪ್ರಾಣನೂ ಹೋಗ್ತಾ ಇದ್ದ, ಶ್ವಾಸ ಕುಳಿದ. ಪಾಂಡವರು ಹೋಗಿಬಿಟ್ರು. ಆಮೇಲೆ ಅಲ್ಲಿ ಸಂಜೆ ಒಳಗೆ ಗಿಡದ ಬುಡಕ್ಕೆ ಇಬ್ಬರು ಆಚಾರ್ಯಗಳು ನಿಂತ್ಕೊಂಡಿದ್ದು ರೀ. ದುರ್ಯೋಧನ ಬದುಕಿದ್ದ, ಇನ್ನೂ ಆವಾಗ ಪ್ರಾಣ ಬಿಡ್ತಾ ಇದ್ದ, ಜೀವ ಹೋಗ್ತಾ ಇತ್ತು. ಎಷ್ಟೊತ್ತನಕ ಭೀಮನ ಗದಾಪ್ರಹಾರದಿಂದ ಅಂಜಿ ಸಾವಾಗಿ ದೂರ ನಿಂತಿದ್ರು. ಅವ ಭೀಮ ತೂತ್ ಹೋಗ್ಯಾನಂತ ಗೊತ್ತಾದ ಮೇಲೆ ಬಂದರು. ಸಾಯ್ತಾ ಇದ್ದ ಮಹಾರಾಜಂದು ಕೂಡ ಅಂತ ಕಣ್ ತೆಗಿತಿದ್ರು. ಮಹಾರಾಜ್ ಅಂತ ಕೆಲವರು ಚಟಾನೆ ಇರ್ತದ್ರಿ. ಯಾವ ಸಾಬ್ರ ಅಂದ್ಕೂಡಲೇ ಒಂದು 5 ರೂಪಾಯಿ ಹೋಗಿ ಕಾದು ಕುಡಿದು ಬಾರೋ ಸಾಹೇಬ್ರ ಅಂದ್ರೆ ಸಾಕು. ರಿಟೈರ್ ಆದ್ಮೇಲೆ ಸಹಿತ ಸಾಹೇಬ್ರ ಅನ್ಬೇಕ್ರಿ ಇವರಿಗೆ. ಆದ್ದರಿಂದ ಮನುಷ್ಯನಿಗೆ ಚಟ. ಆ ಪ್ರಕಾರವಾಗಿ ಮಹಾರಾಜ್ ಅಂದ್ರ ಅಂತ ಕಣ್ ತೆಗೆದ. ಯಾರ್ರೀ ನೀವು, ಎದಕ್ಕೆ ಬಂದಿರಿ, ಏನ್ರಿ? ನಾವು ದುರ್ಯೋಧನಿಗೆ ಕಣ್ಣು ಪಣ್ಣು ಎಲ್ಲ ಹೋಗಿಬಿಟ್ಟು ಒಂದೊಂದು ಇಂದ್ರಿಯಗಳ ನಾಡಿ ಬಿಡ್ತಾವ. ನಾವು ಕೃಪಾಚಾರ ಅಶ್ವತ್ಥಾಮಾಚಾರ ಬಂದೇವಪ್ಪ ಮಹಾರಾಜ, ನಿನ್ನ ಅನ್ನ ಉಂಡೇವು, ನಿನ್ನ ಮರಣ ಕಾಲಕ್ಕೆ ಬಂದಿದ್ದೇವೆ, ನಿನ್ನ ಕೊನೆ ಕಾಲದ ಆಶಾ ಏನಾದರೂ ಇದ್ರೆ ಹೇಳು, ನಾವು ಪೂರ್ಣ ಮಾಡ್ತಾ ಇದ್ದೇವೆ. ಗುರುಗಳ ನನಗೆ ಒಂದು ಆಶೆ ಅದ ರೀ. ಏನು ಆಶಾ? 2 ಮಾತು ಕೊಡ್ರಿ, ವಚನ ಕೊಡ್ರಿ. 2 ಮಾತು, 2 ವಚನ ಭಾಳ ಘಾತಕರಿ ಅವು. ಕೈ 2 ವಚನ ತಗೊಂಡು ರಾಮನ್ನ ಅಡವಿಗೆ ಅಟ್ಟಿ ಹಾಕಿದ್ಲು. ಆದ್ದರಿಂದ 2 ವಚನ ಕೊಡ್ರಿ ನನಗೆ. ಏನು ವಚನ? ಪಾಂಡವರ ವಂಶ ನಿರ್ವಂಶ ಆಗಬೇಕು. ಕಲಿ ಅಂದ್ರೆ ಅವಾಗಂತಾರೆ ಸಾವು ಕಾಲಕ್ಕೆ ಸದ್ಬುದ್ಧಿ ಯಾರಿಗಾದರೂ ಹುಟ್ಟಿತ್ತು ಮನುಷ್ಯರಿಗೆ. ನೀವು ಹೇಳಿದ ಪಾಂಡವರ ವಂಶ ನಿರ್ವಂಶ ಮಾಡಬೇಕು. ಅಲ್ಲೋ ದುರ್ಯೋಧನ, ನಿನ್ನ ಮಕ್ಕಳಂತೂ ಎಲ್ಲ ಸತ್ತು, ನೀ ಸಾಯ್ತಿ, ನಿನ್ನ ಮಕ್ಕಳು ಸತ್ತು, ನಿಮ್ಗೆ ಶ್ರಾದ್ದ ಮಾಡೋರು ಯಾರಿಲ್ಲ. ಪಾಂಡವರು ಹುಡುಗರಿದ್ದು ಅಂದ್ರೆ ಏನೇ ಆಗಲಿ ನಿಮಗೂ ಒಟ್ಟು ನೀ ಎಳ್ಳು ತರ್ಪಣ ಬಿಡ್ತಾವೆ, ಪಿಂಡ ಇಡ್ತಾವೆ. ಆದ್ದರಿಂದ ಇಲ್ಲರಿ, ಅದೇನು ನನಗೆ ಬೇಕಾಗಿಲ್ಲ. ಅಲ್ಲ, ಪಾಂಡವರ ವಂಶ ನಿರ್ವಂಶ ಮಾಡಿರಿ. ನನ್ನ ಹೆಂಡತಿಯಾಗಿರ್ತಕ್ಕಂಥ ಭಾನುಮತಿಯಲ್ಲಿ ನಿಯೋಗ ವಿಧಿಯಿಂದ ಮಕ್ಕಳನ್ನು ಹಡೆದು ಅವನ ಸಿಂಹಾಸನ ಮೇಲೆ ಕೂಡಿಸ್ರು. ಇಷ್ಟೇದ ಜೀವ ಬಿಟ್ಟು ಬಿಟ್ಟ. ಈ ಬ್ರಾಹ್ಮಣ ಹ್ಞೂ ಅಂದುಬಿಟ್ಟಿದ್ದ. ಬ್ರಾಹ್ಮರಿಗೆ ಹಿಂದಾಡೆ ಬುದ್ಧಿ ಬರ್ತದ್ರಿ, ಮೊದಲು ಬರೋದೇ ಇಲ್ಲ. ಅಟ್ಟ ಮೇಲೆ ಒಲೆಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ತಿಳ್ಕೊಂಡು. ಆದ್ದರಿಂದ ನಮಗೆ ವಚನವನ್ನು ಕೊಟ್ಟ ಪ್ರಕಾರವಾಗಿ ಪಾಂಡವರ ವಂಶ ನಿರ್ವಂಶ ಹಂಗೆ ಮಾಡ್ಬೇಕ್ರಿ. ಪಾಂಡವರನ್ನು ಹೊಡಿಲಿಕ್ಕಂತೂ ಸಾಧ್ಯ ಇಲ್ಲ. ಭೀಮನ ಹೆಸರು ಹೇಳಿದ್ರೆ 104 ಡಿಗ್ರಿ ಜ್ವರ ಬರ್ತಿತ್ತು ಈ ಬ್ರಾಹ್ಮಣಗೆ. ಭೀಮನೇನು ಹೊಡಿತಾನ್ರಿ, ಅವ ಹೊಡೆಯೋದು ಸಾಧ್ಯವಿಲ್ಲ. ಹಂಗಾರೆ ಏನು ಮಾಡಬೇಕು? ಪಾಂಡವರ ವಂಶ ಅಂತ ಹೇಳಿ, ಪಾಂಡವರಂತೂ ಸಾಯ್ತಾರೆ, ಹೆಂಗೋ ವಯಸ್ಸಾಗಿದೆ, ಹಿಂದೆಲ್ಲ ನಾಳೆ ಹೋಗೇ ಬಿಡ್ತಾವೆ. ಅವ್ರ ಮಕ್ಕಳು ಮಾತ್ರ ಉಳಿದು ಹಂಗೆ ಮಾಡ್ಬೇಕ್ರಿ. ಪಾಂಡವರ ವಂಶ ಮಕ್ಕಳು ಉಳಿಬಾರ್ದು, ಪಾಂಡವರ ಮೊಮ್ಮಕ್ಕಳು ಉಳಿಬಾರ್ದು. ಇಷ್ಟ ನಾನು ಕೆಲಸ ಗೆದ್ದೆ, ದುರ್ಯೋಧನ ವಚನ ಕೊಟ್ಟರು ಸಾರ್ಥಕ ಆಯಿತು ಅಂತ ತಿಳ್ಕೊಂಡು ಅವರು ಪಾಂಡವರು ಆವತ್ತಿನ ದಿವಸ 18ನೇ ದಿವಸ ಅದು ಎಲ್ಲರನ್ನೂ ಕೂಡ ಸಂಹಾರ ಆಗಿ ಹೋಗಿಬಿಟ್ಟಿದೆ. ಆ ಪಾಂಡವರ ಮಕ್ಕಳಾಗಿರ್ತಕ್ಕಂಥ ಭೀಮನ ಮಗ, ಧರ್ಮನ ಮಗ, ಅರ್ಜುನನ ಮಗ, ನಕುಲನ ಮಗ, ಸಹದೇವನ ಮಗ, ದ್ರೌಪದಿ ಭಟ್ಟಿಯಿಂದ 5 ಮಂದಿ ಗಂಡಂದರಿಂದ 5 ಮಂದಿ ವೀರರು. ಥೇಟ ಭೀಮಾರ್ಜುನರ ಹಂಗೇನೆ ಪರಾಕ್ರಮಶಾಲಿಗಳು, ವೀರರು, ಶೂರರು, ಧೀರರು, ಗಂಭೀರರು, ಇಂಥ ಪರಾಕ್ರಮಗಳು, ಪ್ರತಾಪಶಾಲಿಗಳು. ಹುಡುಗರೆಲ್ಲ ಯುದ್ಧ ಮಾಡಿ ದಣದದ್ದು.
ಅವೆಲ್ಲ ಯುದ್ಧ ಮಾಡಿ ಮಾತಾಡ್ಕೋತ ಮಲ್ಕೊಂಡ್ಬಿಟ್ಟು ಕೃಷ್ಣಂದ ಅರ್ಜುನ ಇವರೇ ನಮಗೆ ನಿದ್ದೆ ಮಾಡಿಸಿ ಕೊಡೋದಿಲ್ಲಪ್ಪ. ಬರೇ ಯುದ್ಧ ಸುದ್ದಿನೇ ಸುದ್ದಿ. ಯಾರೇನು ಬಾಣ ಬಿಟ್ಟರು, ಎಷ್ಟು ಮಂದಿ ಸತ್ರು, ಹೆಂಗಾಯ್ತು, ಏನೇನಾಯ್ತು, ಆ ಯುದ್ಧದ್ದೇ ಮೆಲಕಾಡಿಸ್ತಾ ಬೆಳಗು ಹರಟು ಹೊಡ್ಕೊತ ಕೂತ್ಕೊಂಡ್ಬಿಟ್ಟು ಕೃಷ್ಣನ ನಮಗೆ ಹುಡುಗರು ನಮಗೆ ಮಲಗಿಸಿ ಕೊಡೋದಿಲ್ಲ, ತಾವು ಮಲ್ಕೊಂಬೋದಿಲ್ಲ. ಅದಕ್ಕೆ ನಾವು ಯಾವುದಾರೆ ಬೇರೆ ಕಡೆ ಹೋಗಿ ನೋಡಿ. ಎಲ್ಲ ಶಿಬಿರ ಖಾಲಿನೇ ಬಿಟ್ಟು ಎಲ್ಲ ಸತ್ತು ಹೋಗಿಬಿಟ್ಟ ರಿಕಾಮಿ. ಅವರು ಪಾಂಡವರು ಹೋಗಿಬಿಟ್ಟಿದ್ದಾರೆ. ಅದನ್ನು ನೋಡ್ಕೊಂಡ ಬಂದ ಅಶ್ವತ್ಥಾಮಾಚಾರ್ಯ 5 ಹುಡುಗರು ಹರಟಿ ಹೊಡೆದು ಬೆಳಗ್ಗೆ ಮುಂಜಾನೆ ಒಳ್ಳೆದಾಗ ಸ್ವಲ್ಪ ನಿದ್ದಿಗೆ ಮಲ್ಕೊಂಡಾಗ ಗಡದ್ದಿನ 18 ದಿವಸ ನಿದ್ದೆ ಮಾಡಿಲ್ರಿ ಹುಡುಗರೆಲ್ಲಾನು. 18ನೇ ದಿವಸ ಮರಗೆಟ್ಟು ಮಲಗಿದಂಥ ಸಂದರ್ಭದೊಳಗೆ ಅಶ್ವತ್ಥಾಮಾಚಾರ್ಯ ಬಂದು ಆ 5 ಮಂದಿ ಮಕ್ಕಳನ್ನು, ದ್ರೌಪದಿ ಮಕ್ಕಳನ್ನು ಕಡದು ಚೆಲ್ಲಿ ಕರ ಕೊಯ್ದು ಒಗೆದು ಬಿಡ್ತಾ ಇದ್ದಾರೆ. ಭಯಂಕರ ದುಃಖ ಅದು ದ್ರೌಪದಿ ದೇವಿಗೆ. ಅಯ್ಯೋ ನನ್ನ 5 ಮಂದಿ ಮಕ್ಕಳು ಯುದ್ಧದಾಗ ಸತ್ರ ಅಷ್ಟು ದುಃಖ ಆಗೋದಿಲ್ರಿ. ಏನೇನು ಇಲ್ಲದೆ ಗಟ್ಟಿಮಿಟ್ಟಿರ್ತಕ್ಕಂಥ ಮಕ್ಕಳು ಒಮ್ಮಿನೊಮ್ಮೆ ಪಟ ಸತ್ತೋದಕ್ಕೆ ನೋಡಿಕೊಂಡು ಭಾಳ ಶೋಕವನ್ನು ಮಾಡಲಿಕ್ಕೆ ಹತ್ತಿದ್ದಾಳೆ. ತಾಯಿಯಾಗಿರ್ತಕ್ಕಂಥ ದ್ರೌಪದಿ, ಕುಂತಿ, ಸುಭದ್ರಾ ಎಲ್ಲರೂ ಕೂಡ ಅಳ್ತಾ ಇದ್ದಾರೆ. ನಾವಾಗ ಭೀಮಾರ್ಜುನರಿಗೆ ಗೊತ್ತಾಯ್ತು, ಹಿಡಿರ ಬ್ರಾಹ್ಮಣನ್ನ ತೊಗೊಂಡು ಬರ್ರಿ ಅಂತ ತಿಳ್ಕೊಂಡು ಹೋದರು. ಹೋಗ ಅಶ್ವತ್ಥಾಮಾಚಾರ್ಯನ ದರ ಎಳ್ಕೊಂಡು ಬಂದು ದ್ರೌಪದಿ ಬಂದು ಬಗ್ಗಿಸಿ ಇವನನ್ನು ಕೊಂದು ಬಿಡ್ತೇವೆ ಅಂತ ಖಡ್ಗ ಎತ್ತಿದ ಅರ್ಜುನ. ಆವಾಗ ದ್ರೌಪದಿ ಬಂದು ಹೇಳಿದ್ದಾಳೆ, ಸ್ವಾಮಿ ಕೊಲ್ಲಬೇಡ್ರಿ ಅವರನ್ನು, ಅವನು ಕೊಂದ್ರೆ ನನ್ನ ಮಕ್ಕಳೇನು ತಿರುಗಿ ಬಂದಂಗೆ ಆಗೋದಿಲ್ಲ. ಸುಳ್ಳೇ ಒಬ್ಬ ಬ್ರಾಹ್ಮಣನನ್ನ ಕೊಂದಂಗೆ ಆಗ್ತದೆ. ಅವನು ಸರ್ವಾತ್ಮನ ಕೊಲ್ಲಬೇಡ್ರಿ, ಬ್ರಾಹ್ಮಣ ಅಂತ ಕೊಲ್ಲಬೇಡ್ರಿ, ಗುರುಪುತ್ರ ಅಂತ ಕೊಲ್ಲಬೇಡ್ರಿ. ಇವರವ ಬದುಕ್ಯಾಳ, ಆಕೆಗೆ ಮತ್ತು ದುಃಖ ಆಗಬಾರ್ದು. ನಾ ಏನು ದುಃಖ ಪಡ್ತೀನಿ ಅದನ್ನು ತಾಯಿ ಎಷ್ಟು ದೊಡ್ಡಿಸ್ತಾನ ನೋಡ್ರಿ. ದ್ರೌಪದಿ ದೇವಿಗೆ ತನ್ನ ಮಕ್ಕಳನ್ನು ಬೆಳಗಾಗೋದ್ರೊಳಗೆ ಮಣ್ಣು ಮುಕ್ಕಿಸಿ ಕೊಂದು ಹಾಕಿರ್ತಕ್ಕಂಥ ಅವನನ್ನು ತಗೊಂಡು ಬಂದು ಅವನು ಹೊಡಿತೀನಿ ಅಂತಂದ್ರೆ ಪಂಚ ಪಾಂಡವರ ಕಾಲ ಗಟ್ಟಿಯಾಗಿ ಹಿಡಿದಿದ್ದಾಳೆ. ಏನಾರು ಮಾಡ್ರಿ ಆ ಬ್ರಾಹ್ಮಣನ ಬಿಟ್ಟು ಬಿಡ್ರಿ. ಗುರುಪುತ್ರ, ಗುರುವದ್ ಗುರುಪುತ್ರಸ್ತು ಗುರುಪೌತ್ರ ಯೋಗ್ಯಶ್ಚೇತ್ ಗುರುಪೌತ್ರಿಕ. ಗುರುಗಳಿಗೆ ಎಷ್ಟು ಮರ್ಯಾದ ಅಷ್ಟೇ ಗುರುಪುತ್ರಕ್ಕೆ ಕೊಡಬೇಕು. ನಮ್ಮ ಸಂಪ್ರದಾಯದೊಳಗೆಲ್ಲ ಸ್ವಾಮಿಗಳು ಅಷ್ಟೇ ಅವ್ರ ಸ್ವಾಮಿಗಳ ಮಕ್ಕಳಿಗೆ ಅವ್ರಿಗೆ ಆಚಾರ ಅವ್ರು ಅಂತ ತಿಳ್ಕೊಂಡು ಗೌರವ ಮರ್ಯಾದ ವಿಶ್ವಾಸ. ಯಾಕೆ ಸ್ವಾಮಿಗಳ ಮಗ ಅಂತ ತಿಳಿದುಕೊಂಡು ಅವರ ಮೊಮ್ಮಗಗೆ ಸಹಿತ ಯೋಗ್ಯನಾಗಿದ್ದ ಅಂದ್ರೆ ಅಷ್ಟೇ ಗೌರವ ಕೊಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ಇವರು ಸಾಕ್ಷಾತ್ ದ್ರೋಣಾಚಾರ್ಯರೇ ಮಗನ ರೂಪದಿಂದ ಇನ್ನೂ ಬದುಕಿದ್ದಾರೆ. ನಿಮಗೆ ಅಸ್ತ್ರದಾನವನ್ನು ಮಾಡಿದ್ದಾರೆ. ಅರ್ಜುನನಿಗೆ ಮಗನಿಗೆ ಹೇಳಲಿಕ್ಕೆ ಬರದೇ ಇರತಕ್ಕಂಥ ವಿದ್ಯಾವನ್ನು ಕಳಿಸಿ ಇಷ್ಟು ಉಪಕಾರ ಮಾಡಿದ್ದಾರೆ. ಬಿಟ್ಟು ಬಿಡ್ರಿ ಅಂತ ಹೇಳಿ ಕತ್ತಿದ್ಲು. ಆ ಕಾಲಕ್ಕೆ ಅರ್ಜುನ ಪಾಪ ನಿಂತ್ಕೊಂಡು ಬಿಟ್ಟ. ಭೀಮ ಹೇಳಿದ, ಏನು ನೋಡ್ತೇವೆ ಹುಚ್ಚ, ಹೆಂಡತಿ ಮಾತು ಕೇಳ್ಕೊಂಡು ಬ್ಯಾಡ ಅಂತ ಬಿಟ್ಟು ಬಿಡ್ತೇನೋ. ಕೊಂದನವ ಅಗ್ನಿಲೋಗರದೈವ ಆತತಾಯಿನ ಮಾಯ ಅಂತ ಮನ್ಯಾದೇವ ವಿಚಾರ ಏನು ಶಾಸ್ತ್ರ ಹೇಳ್ತಾ ಇದ್ದಾರೆ. ಇಂಥ ದುಷ್ಟರನ್ನ ಬಿಡಬಾರ್ದು, ಅವ್ರನ್ನ ಕೊಂದು ಹಾಕಬೇಕು, ಕಡ್ದು ಹಾಕಬೇಕು ಅಂತ ತಿಳ್ಕೊಂಡು ಶಾಸ್ತ್ರ ಅದು. ಹೊಡಿಮದರವನ್ನ ಟವ ಖಡ್ಗ. ಅರ್ಜುನ ಅಂದ, ಏನು ಮಾಡ್ಲಪ್ಪ, ಅಣ್ಣನ ಮಾತು ಕೇಳು, ಹೆಂಡತಿ ಮಾತು ಕೇಳು. ಎಲ್ಲ ಧರ್ಮ ಸಂಕಟ ಹಿಂಗೆ ಬರ್ತಿರ್ತಾವ್ರಿ. ಒಮ್ಮೊಮ್ಮೆ ತಾಯಿ ಮಾತು ಮೀರಂಗಿಲ್ಲ, ಹೆಂಡತಿ ಮಾತು ಮೀರಂಗಿಲ್ಲ. ಪಾಪ ಕಷ್ಟಪಟ್ಟು ದುಡುದು ಅಡುಗೆ ಮಾಡು, ಕಸ ಬಳದು, ಮಂದಿ ಮನೆ ನೌಕರಿ ಮಾಡ್ಕೊಂಡು ಮಕ್ಕ ಕಲಿಸಿರ್ತಾಳೆ. ಮಕ್ಕ ದೊಡ್ಡ ನೌಕರಿ ಆಗಿರ್ತಾಳೆ. ಆಮೇಲೆ ಹೆಂಡತಿ ಬರ್ತಾಳೆ ಮಹಾರಾಳು ಕಾರ್ಬಾರ್ ಮಾಡ್ಲಿಕ್ಕೆ ಮನೆ ತುಂಬ. ಆದ್ದರಿಂದ ಬಂದ್ಲು ಅಂದ್ರೆ ಆಕೆ ಮಾತು ಮೀರಂಗಿಲ್ಲ. ಈಗ ಜನ್ಮಾವಧಿ ಬಾಳ್ವೆ ಮಾಡೋದು ಆಕೆ ಜೋಡಿನೇ ಇದೆ. ಆಕೆ ಮಾತು ಮೀರಂಗಿಲ್ಲ, ಈಕೆ ಮಾತು ಮೀರಂಗಿಲ್ಲ. ಎಷ್ಟೋ ಹುಡುಗರಿಗೆ ತಲೆ ಕೆಟ್ಟು ಹೋಗಿರ್ತದೆ ರೀ. ಇಬ್ಬರೂ ಒಂದೊಂದು ದಿಕ್ಕಿಗೆ ಎಳಿತಾ ಇರ್ತಾರೆ. ಹಂಗೆ ಇಲ್ಲೇ ತಾಯಿ ಮಾತು ಕೇಳಬೇಕು, ಹೆಂಡತಿ ಮಾತು ಕೇಳಬೇಕು. ಭೀಮಸೇನ ದೇವರು ಹೇಳಿದ್ರು, ಏನು ಹೆಂಡತಿ ಮಾತು ಕೇಳ್ತೀರ, ಹೊಡಿ ಅವನು. ಕೃಷ್ಣ ಏನು ಮಾಡಲಿ ಅಂದ, ಎರಡೂ ಮಾತು ನಡೆಸು ಅಂದ ಕೃಷ್ಣ. ಅದು ಹೆಂಗೆ ಗೋಪ, ಆಕೆ ಕೊಂದೇ ತೀರಂತಾನೆ, ಬಿಟ್ಟೇ ತೀರಂತಾನೆ. ಮತ್ತು ಎರಡೂ ಮಾತು ಹೆಂಗೆ, ಮತ್ತು 18 ಅಧ್ಯಾಯ ಗೀತಾ ಯಾಕೆ ಉಪದೇಶ ಮಾಡಿ ನನಗೆ, ಎಷ್ಟು ಜ್ಞಾನ ಇಲ್ಲ ನನಗೆ, ಎರಡೂ ಮಾತು ನಡೆಸು ತಿಳಿತು ಅಂದ. ಅರ್ಜುನ ತನ್ನ ಬಾಣದ ತುದಿಯಿಂದ ಅಶ್ವತ್ಥಾಮಾಚಾರ್ಯ ಹಣಿ ಮೇಲಿರ್ತಕ್ಕಂಥ ಮಣಿ ಇತ್ತು, ಒಂದು ರತ್ನ, ಅನರ್ಘ್ಯವಾದಂಥ ರತ್ನ. ಆ ರತ್ನ ಇರೋ ತನಕ ಅನ್ನೋ ಹಣಿ ಮೇಲೆ ಅವರಿಗೆ ಹಸಿವು ಇಲ್ಲ, ಬಾಯಾರಿಕೆ ಇಲ್ಲ, ನೀರಡಿಕೆ ಇಲ್ಲ, ಕಷ್ಟ ಇಲ್ಲ, ನೋವಿಲ್ಲ, ಸಾವಿಲ್ಲ, ಜರ ಇಲ್ಲ, ಮುಪ್ಪಿಲ್ಲ. ಅದರಿಂದೇನೆ ಚಿರಂಜೀವಿಯಾಗಿದ್ದರು ಅವರು. ಆ ಮಣಿಯನ್ನೇ ಕಿತ್ತಿ ಒಗೆದು ಬಿಡ್ತಾ ಇದ್ದಾನೆ ಅಂದರೆ ಸ್ವತ್ತಂಗಾಯ್ತವ, ಇದ್ದು ಬದುಕಿದಂಗಲ್ಲ. ಆದ್ದರಿಂದ ಭೀಮ ಹೇಳ್ತಾ ಇದ್ದ, ಅಣ್ಣ ಕೊಂದೇ ತೀರು ಅಂತ. ಇನ್ನೇನು ಉಳಿದ್ರಿ, ಆ ರತ್ನ ಹೋಯ್ತು ಅಂದ್ರೆ ಬ್ರಾಹ್ಮಣಿಗೆ ಅಪಮಾನ ಮಾಡಿದ್ರೆ ಸಂದಂಗೆ ಕೊಂದಂಗೆ. ಆದ್ದರಿಂದ ಕೊಲ್ಲಿಲ್ಲ. ಆದ್ದರಿಂದ ಹೆಂಡತಿ ಮಾತು ನಡೆಸ್ತಂಗಾಯ್ತು, ಬಿಟ್ಟು ಬಿಟ್ಟಿದ್ದಾರೆ. ಅಶ್ವತ್ಥಾಮಾಚಾರ್ಯನ ಬಿಟ್ಟರು. ಅದು ಹೋದವ ಬ್ರಾಹ್ಮಣ ಎಲ್ಲ ನನಗೆ ಹೆಂಗೆ ಮಾಡಿದರೆ ಅಪಮಾನ ಅಂದ. ಬ್ರಹ್ಮಾಸ್ತ್ರ ಬಿಟ್ಟು ಬಿಟ್ಟ. ಬ್ರಹ್ಮಾಸ್ತ್ರ ಸುಡ್ತಾ ಬಂತು, ಉರಿತಾ ಬಂತು.
ಜಗತ್ತೆಲ್ಲ ಉಡ್ಲಿಕ್ಕತ್ತು. ಕೃಷ್ಣ ಹೇಳಿದ, ಅರ್ಜುನ ಬ್ರಹ್ಮಾಸ್ತ್ರ ಬಿಟ್ಟ ನೋಡು, ಯಾವಾಗ ಬಿಡಬೇಕು ಏನು ಗೊತ್ತಿಲ್ಲ ನಮಗೆ. ಯಾಕೆ ಬಡ್ಕೋತಾರ್ರಿ ಈ ಅಣ್ವಸ್ತ್ರ? ಈ ಪಾಪಿಗಳ ಮುಸಲ್ಮಾನರ ರಾಷ್ಟ್ರಕ್ಕೆ ಹೋಗಬಾರ್ದು ಅಂತ ತಿಳ್ಕೊಂಡು ಬಡ್ಕೊಳ್ತಾ ಇದ್ದಾರೆ. ಯಾಕೆ? ಜಗತ್ತಿನ ತುಂಬ ಪ್ರಳಯದ ಅಖಂಡ ತಾಂಡವ ಮಾಡಿಬಿಡ್ತಾರೆ ಅವರು. ಅದಕ್ಕಾಗಿ ಅಲ್ಲಿ ಹೋಗಬಾರ್ದು ಅಂತ ಹಂಗೆ ಹೇಳ್ತಾ ಇದ್ದಾರೆ. ಆ ಬ್ರಹ್ಮಾಸ್ತ್ರವನ್ನ ಅಶ್ವತ್ಥಾಮಾಚಾರ್ಯರು ಬಿಟ್ಟರು. ಅದರ ಪರಿಣಾಮ ಗೊತ್ತಿಲ್ಲ ಅವರಿಗೆ. ಜಗತ್ತು ಸುಡ್ಲಿಕ್ಕೆ ಹತ್ತಿರ ಬ್ರಹ್ಮಾಸ್ತ್ರ. ಕೃಷ್ಣ ಹೇಳಿದ, ಅರ್ಜುನ ನೀವೊಂದು ಅದಕ್ಕೆ ಪ್ರತಿ ಕೊಟ್ಬಿಟ್ಬಿಡು ಅಂದ. ಅರ್ಜುನ ಬ್ರಹ್ಮಾಸ್ತ್ರ ಬಿಟ್ಟ. 2 ಕೂಡಿದ್ರು, 2 ಕೂಡಿ ಜಗತ್ತು ಹುರಿಲಿಕ್ಕೆ ಹಚ್ಚಿಬಿಟ್ಟು. ಜಗತ್ತು ಧಗ 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 ಹುರಿಲಿಕ್ಕೆ ಹಚ್ಚು. ಅವಾಗ ಹೇಳಿದ್ರು, ಅಶ್ವತ್ಥಾಮ ನಿನ್ನ ಅಶ್ವತ್ಥ ತಗೋ, ಅದನ್ನು ಬೇರೆ ಉಪಸಂಹಾರ ಮಾಡು. ಬರುವುದಿಲ್ರಿ, ನನಗೆ ಬಿಡ್ಲಿಕ್ಕೆ ಅಷ್ಟೇ ಬರ್ತದ್ರಿ, ನಾನು ತಕ್ಕೊಳ್ಳಿಕ್ಕೆ ಬರುವುದಿಲ್ಲ. ಕಲಿಸಿದ್ದಿಲ್ಲ ಅದನ್ನು ದ್ರೋಣಾಚಾರ್ಯರು. ಅರ್ಜುನ ಕಲಿಸಿದ್ರು, ಮಗ್ಗ ಕಲಿಸ್ಲಿಲ್ಲ. ಎಷ್ಟು ಅರ್ಜುನನ ಮೇಲೆ ಪ್ರೀತಿ. ಆದ್ದರಿಂದ ಅರ್ಜುನ 2 ಕೂಡ ಉಪಸಂಹಾರ ಮಾಡ್ಕೊಳ್ಳು ಆಗಲಿ ಅಂತ ತಿಳ್ಕೊಂಡ ಅರ್ಜುನ ಉಪಸಂಹಾರ ಮಾಡಿದ. ಜಗತ್ತೆಲ್ಲ ಶಾಂತ ಆಯ್ತು. ಅವ ಅಶ್ವತ್ಥಾಮಾಚಾರ್ಯ ಅಂದರು, ಛೇ ನನ್ನ ಅಸ್ತ್ರ ಉಪಸಂಹಾರ ಮಾಡಿಬಿಟ್ಟಿದ್ದಾನೆ, ಆದ್ದರಿಂದ ಇನ್ನೊಂದು ಅಸ್ತ್ರ ಬ್ರಹ್ಮಾಸ್ತ್ರ ಬಿಡ್ತೀನಿ ಅಂದ. ಎಲ್ಲಿ ಬಿಟ್ಟ? ಉತ್ತರಾನ ಗರ್ಭದೊಳಗೆ ಬಿಟ್ಟುಬಿಟ್ಟ. ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಹೋಗ್ತೀನ್ರಪ್ಪ ಅಂದ. ಇನ್ನೊಂದು 2 ದಿವಸ ನಿಂದರು, ಇನ್ನೊಂದು 2 ದಿವಸ ನಿಂದರು. ಮತ್ತು ಕೃಷ್ಣನ ದೇವ್ರ ಪೆಟ್ಟಿಗೆನೇ ತೆಗೆದಿಡ್ಬೇಕು, ಕೃಷ್ಣನ ಹಾಸಿಗೆ ತೆಗೆದಿಡ್ಬೇಕು, ಕೃಷ್ಣನ ಬ್ಯಾಗ್ ತೆಗೆದಿಡ್ಬೇಕು. ಕೃಷ್ಣ ಹೋಗಬೇಡ, ಇನ್ನೂ ನಿಂದರು. ಕೃಷ್ಣಂದ ಭಾಳ ದಿವಸ ಆತ್ರಪ್ಪ, ನಮ್ಮ ದ್ವಾರಕಾಪಟ್ಟಣ ಬೇಕು. ಸ್ವಲ್ಪ ನಾಯಿನ ಸ್ವಾಮಿಗಳೆಲ್ಲ ಏನಿಲ್ಲ, ನನಗೆ 100 ಮಕ್ಕಳು ಇದ್ದಾರೆ, ನಿಮಗೆಲ್ಲ ಒಬ್ಬೊಬ್ಬರು ಇದ್ದಾರೆ. ನನಗೆ 16,800 ಚಿಲ್ಲರ್ ಹೆಂಡಂದ್ರೆ ಎಷ್ಟೋ ಇದ್ದಾರೆ. ಆದ್ದರಿಂದ ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ಅಂದ. ಹೇಳ್ತೀನಿ ನೆನಪಾಗ್ಯಾರ, ಹೋಗಪ್ಪ ಹಂಗಾರೆ. ಪಾಂಡವರೆಲ್ಲರೂ ಕೂಡ ಕೃಷ್ಣನ ಬೀಳ್ಕೊಡ್ಲಿಕ್ಕೆ ಊರು ಹೊರಗೆ ಬಂದಿದ್ದಾರೆ. ಹೋಗಿ ಬಾ ಕೃಷ್ಣ, ಬಿಡುವುದಾಗವಲ್ತು ಕೃಷ್ಣನನ್ನ. ಈ ರೀತಿಯಾಗಿ ಭಗವಂತನ ಬೆನ್ ಹತ್ತಿ 5 ಪಾಂಡವರು ಓಡ್ತಾ ಇದ್ದಾರೆ. 1 ಮೈಲೋ 2 ಮೈಲೋ 4 ಮೈಲೋ ಕೃಷ್ಣನ ಹಿಂದೆ ಓಡಿದ್ರು. ಅಷ್ಟು ಹೋದ ಮೇಲೆ ಒಮ್ಮಿಂದೊಮ್ಮೆ ಚಿತ್ಕಾರ ಧ್ವನಿ ಬಂತು. ಅಯ್ಯೋ ಕೃಷ್ಣ ನಿಂದ್ರು. ಆ ಕೃಷ್ಣದ ಮುದುಕಿ ಕುಂತಿದೇವಿ ಓಡ್ತಾ ಬರ್ತಾ ಇದ್ದಾಳೆ. ಕೃಷ್ಣ ನಿಂದ್ರು. ಅದರಿಂದ ದ್ರೌಪದಿ, ಅದರಿಂದ ಸುಭದ್ರ, ಅಣ್ಣ ನಿಂದ್ರು. ಯಾಕಂದ್ರು ಹೊಳ್ಳಾಡ್ತಾ ಇದ್ದಾಳೆ ಉತ್ತರಾನ ಗರ್ಭದೊಳಗೆ. ಯಾವುದೋ ಬೆಂಕಿ ಹಾಕಿದಂಗೆ ಆಗ್ಯದ ಕೃಷ್ಣ. ಉತ್ತರ ಹೇಳ್ತಾ ಇದ್ದಾಳೆ, ಕೃಷ್ಣ ನನ್ನ ಪ್ರಾಣ ಹೋಗಲಿ, ಇದು ಒಂದು ಮಗ ಮಾತ್ರ. ಸಂತಾನ ಬೀಜಂ ಕುರು ಪಾಂಡವಾನಾಂ. ಕೌರವ ಪಾಂಡವರ ವಂಶಕ್ಕೆ ಏಕಮಾತ್ರ ಆಶಾ ತಂತು, ಒಂದೇ ಒಂದು ಕೂಸು. ಕೃಷ್ಣ ಇದನ್ನು ಬದುಕಿಸು. ಕೃಷ್ಣ ಇಳಿದ. ಕೆಳಗೆ ಬಂದ ಪಾಪಿಯಾದಂಥ ಅಶ್ವತ್ಥಾಮ ಆ ಹೆಣ್ಮಗಳ ಗರ್ಭದೊಳಗೆ ಅದನ್ನು ಬಿಟ್ಟ ಅಂತ ತಿಳ್ಕೊಂಡು ಹೇಳಿದ್ದಾನೆ. ತಾನೇ ಒಳಗೆ ಗರ್ಭದೊಳಗೆ ಹೋಗಿದ್ದಾನೆ. ಸಂಕಟ, ಉರಿ, ಬೆಂಕಿ, ಬಡವಿಯನ್ನು ಹೊಟ್ಟೆಯಾಗ ಹಚ್ಚಿಟ್ಟಂಗೆ ಆಗಿಬಿಟ್ಟದ. ಕಿಚ್ಚಿನೊಳಗೆ ಬೇಯ್ತಾ ಇದ್ದಾಳೆ, ನರಳ್ತಾ ಇದ್ದಾಳೆ. ಒಳಗೆ ಬಂದ ಭಗವಂತ. ಬಂದ ಮನೆ ತನ್ನ ಸುದರ್ಶನ ಚಕ್ರದಿಂದ ಆ ಬ್ರಹ್ಮಾಸ್ತ್ರವನ್ನು ಕಳೆದ ಚೂರು ಮಾಡಿ ಕುಕ್ಷಿ ಒಳಗೆ ಶಾಂತವಾಗಿ ಮಗು ಹೊರಗೆ ಮಾಡ್ತಾ ಇದ್ದಾನೆ. ಏನ್ರಿ 2 ಸುಳ್ಳು ಬರೀತಾರೆ ಪುರಾಣದೊಳಗೆ ಅಲ್ರಿ. ಹೊಟ್ಟಿ ಒಳಗೆ ಹೋಗಿ ಅಲ್ಲಿ ಆ ಸುದರ್ಶನ ಚಕ್ರ ತಗೊಂಡು ಅದರಿಂದ ಗರಗರ ತಿರುಗಿಸಿ ಅದನ್ನು ಕೊಂದ ಅಂದ್ರೆ ಅದೇನು ದೊಡ್ಡ ಪ್ಲೇ ಗ್ರೌಂಡ್ ಅಥವಾ ಏನಪ್ಪ ಅಂದ್ರೆ ಥಿಯೇಟರ್ ಅಲ್ಲಿ ಏನದ ರೀ? ಗರ್ಭಾಂಧ್ರ ಒಳಗೆ ಏನು ಒಳಗೆ ಸಂಕುಚಿತವಾದ ಸ್ಥಾನದೊಳಗೆ ಅಲ್ಲೇ ಆ ಪಿಂಡ ಅದು ಹೊರಗೆ ಬರಬೇಕಾದ್ರೆ ಜಾಗ ಇರೋದಿಲ್ಲ. ಆ ತಾಯಿ ಸತ್ತು ಅದನ್ನು ಮಗುವನ್ನು ಹೊರಗೆ ಹಾಕಿರ್ತಾ ಇದ್ದಾಳೆ. ಹೇಳ್ತಾರೆ ಡಾಕ್ಟರು, ಮಗ ಬೇಕೋ ಹೆಂಡ್ತಿ ಬೇಕೋ? ಎರಡೂ ಬೇಕ್ರಿ. ಏನು ಹೇಳ್ಬೇಕ್ರಿ ಬಾಬಾ ಗಂಡನಾದಂಥ. ಹೆಂಡ್ತಿ ಬೇಕೋ ಮಗ ಬೇಕೋ? ಎರಡೂ ಬೇಕ್ರಿ. ಎರಡೂ ಇಲ್ಲೋ ಲಘು ಹೇಳೇನನ್ನೋದು. ಎರಡೂ ಬೇಕಂತ ಇಬ್ಬರು ಸಾಯ್ತಾರೆ ನೋಡು. ಯಾರು ಒಬ್ಬರು ಬದುಕ್ತಾರೆ? ಏನು ಬೇಕು ಹೇಳು? ಹಂಗಾರೆ ಏನು ತುಳಿಲ್ರಿ, ಕೂಸು ಹೋಗಲ್ರಿ. ಆ ರೀತಿಯಾಗಿ ಇಷ್ಟು ಆಗ್ಬೇಕಾದ್ರೆ ಎಷ್ಟು ಅಪಾಯ, ಎಷ್ಟು ಸೂಕ್ಷ್ಮ. ಅಂಥ ಗರ್ಭದೊಳಗೆ ಇವು ಹೋಗಿ ಗರಗರ ಸುದರ್ಶನ ಚಕ್ರ ಅಥವಾ ಅದನ್ನು ಕೊಂದ ಅಂತ ಹೇಳ್ತಾ ಇದ್ದಾರೆ ವಿಜಯಧ್ವಜ ಟೀಕಾಕಾರರು, ಬೇರೆ ಬೇರೆ ಭಾಗವತದ ಟಿಪ್ಪಣಿಕಾರರು ಬರೀತಾ ಇದ್ದಾರೆ. ಒಳಗೆ ಗರ್ಭದೊಳಗೆ ಭಗವಂತ ಹೋದ್ರೆ ಆ ಕೂಸು ಬೆಳೀತದೆ. ಹಂಗೆ ಕೂಸುಗಳಿಲ್ಲ. ಆದ್ದರಿಂದ ಅವರ ಆ ಕೂಸಿಗೆ
ಈ ಬಾಣಂತ್ಯಾರಿಗೆ ಇವರು ಕುಬುಸ ಮಾಡಿ ಇವರಿಗೆ ಏನೇನೋ ಹಾಕಿರ್ತಾರೆ, ಕರುದ್ದು ಹುರಿದ್ದು ಮೆಣಸಿನಕಾಯೋ ರೆಂಚೋ ಉಪ್ಪಿನಕಾಯೋ ಕೈ ಹಿಡಿದ್ರೆ ಉರಿತದ್ರಿ, ಅಂಥದ್ದು ಹೊಟ್ಟೆ ಹಾಕಿರ್ತಾರೆ. ಅಂಥದ್ದು ಎಲ್ಲ ಹಾಕಿದ್ರೆ ಸಹಿತ ಅದು ಎಲ್ಲ ಕೂಸಿಗೆ ಟಾನಿಕ್ ಆಗಿ ಪರಿವರ್ತನೆ ಆಗಿ ಆ ಮಗು ಬೆಳೀತಾ. ಇದು ಬೆಳಿಲಿಕ್ಕೆ ಭಗವಂತ ಒಳಗೆ ಹೋಗದೆ ಆಗೋದಿಲ್ಲಪ್ಪ. ಆದ್ದರಿಂದ ಉತ್ತರಾಯಣ ಗರ್ಭದ ಹಕ್ಕು ಭಗವಂತ ಆ ಕೂಸನ್ನು ಸುರಕ್ಷಿತವಾಗಿ ಬರುವಂಗೆ ಮಾಡಿದ. ಆ ಕೂಸು ಹುಟ್ಟಿತು. ಆ ಕೂಸು ಹುಟ್ಟಿದಂಥ ಮಗುವಿಗೆ ದ್ರೌಣ್ಯಸ್ತ್ರ ಮುಂದೆ ಪರೀಕ್ಷಿತ ರಾಜ ಆದ ಮೇಲೆ, ಸ್ವಾಮಿ ನನಗೆ ಆ ಕಥೆ ಹೇಳ್ರಿ, ಯಾವುದಾದ್ರು ಅರೇಬಿಯನ್ ನೈಟ್ಸ್ ಕಥೆ ಅಲ್ಲ, ಅಲಿಬಾಬಾ 40 ಚೋರ ಕಥೆ ಬೇಕಾಗಿಲ್ಲ. ಹಂಗಾರೆ ನನಗೊಂದು ಕಥೆ ಹೇಳ್ರಿ, ಯಾವ್ದು ಬೇಕು ಕಥಾ? ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪ ಕುಕ್ಷಿಂ ಗತಃ ಆತ್ತಚಕ್ರಃ ಮಾತುಶ್ಚ ಮೇಯ ಶರಣಂಗತಾಯ. ನನ್ನ ತಾಯಿ ಹಟ್ಟಿ ಒಳಗೆ ಮಾತುಶ್ಚ ಮೇ ಶರಣಂಗತಾಯ, ಶರಣ ಬಂದಂಥ ಆ ಸ್ವಾಮಿ ಬಂದಿದ್ಲು ಅಂತ ನನ್ನ ತಾಯಿಗೆ ಯಾವ ಸುದರ್ಶನ ಚಕ್ರದಿಂದ ಮಾತುಶ್ಚ ಮೇಯ ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ. ತನ್ನ ಕೈ ತೋರಿಸ್ತಾ ಇದ್ದಾನೆ ಪರೀಕ್ಷಿತ ರಾಜ. ಶುಕಾಚಾರ್ಯ, ನನ್ನ ಮೈ ನೋಡ್ರಿ, ಇದ್ರ ಬಣ್ಣ ನೋಡ್ರಿ, ಹಂಗೆ ಬಂಗಾರದ ತಗಡು ಹೋದಂಗೆ ಥಳ 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 ಹೊಳಿತಾ ಇದೆ. ಆದರೆ ನಾನು ಹುಟ್ಟಿದಾಗ ಹೊರಗೆ ಬಿದ್ದೆ, ಸುದರ್ಶನ ಚಕ್ರದ ಪ್ರಭಾವದಿಂದ ಬ್ರಹ್ಮಾದಿಂದ ಬಚಾವಾಗಿ ಭೂಲೋಕಕ್ಕೆ ಬಂದೆ. ನೋಡಿದ್ರು ಮಂದೆಲ್ಲನೂ ಕೂಡ ಕುಂತಿ ಕೃಷ್ಣ ಇದೇನು ಕೂಸು, ಮೈಯೆಲ್ಲ ಬೆಂದು ಹೋಗ್ಯದ. ಬದ್ನೆಕಾಯಿ ಬೆಂಕಿಯಾಗ ಹಾಕಿ ಸುಟ್ರಿ ಹಂಗಾಗಬೇಕು ಆ ರೀತಿಯಾಗಿ ಮಗು ಪೂರ ಮೈಯೆಲ್ಲ ಬೆಂದು ಕಪ್ಪು 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 ದಪ್ಪಾದಂಥ ಕಪ್ಪು, ಅದನ್ನು ನೋಡಿದ್ರೆ ಅಸಹ್ಯ ಬರ್ತಕ್ಕಂಥ ರೂಪ. ಕೃಷ್ಣ ಇದೇನು ಮಗು ಅಂದ್ಲು. ನನ್ನ ಕೈಯಾಗ ಅಂದ. ಆ ಕೂಸಿನ ತೊಡಿ ಮೇಲೆ ಇಸ್ಕೊಂಡಿದ್ದಾನೆ, ಮೈ ತುಂಬ ಕೈ ಆಡಿಸಿಬಿಟ್ಟಿದ್ದಾನೆ. ಆಡಿದಾಕ್ಷಣವೇ ಆ ಕಪ್ಪು ಹೋತು, ಆ ದಪ್ಪ ಹೋತು, ಆ ಕಣ ಹೋಯಿತು, ಅದೆಲ್ಲವೂ ಕೂಡ ಹೋಗಿ ಬಂಗಾರದ ಹಂಗೆ ಹೊಳಿತಾ ಇದೆ, ಪುಟಕ್ಕೆ ಹಾಕಿದ ಬಂಗಾರದಂತೆ. ಪರೀಕ್ಷಿತ ರಾಜ ತೋರಿಸ್ತಾ ಇದ್ದಾನೆ, ಸ್ವಾಮಿ ಇನ್ನೇನು ಅವಲಕ್ಷಣ ದುರ್ಲಕ್ಷಣವಾದ ಕರಿ ಕಪ್ಪಾಗಿರ್ತಕ್ಕಂಥ ನನ್ನ ದೇಹ ಹಿಂಗಾಗಲಿಕ್ಕೆ ದೇವ್ರ ಕೈ ಆಡಿಸ್ಯಾನ್ರಿ. ಅವನ ಕಥೆ ಹೇಳ್ರಿ, ನಾ ನೋಡೇನ್ರಿ ಅವನ್ನ, ನಾ ಕಂಡೀನ್ರಿ ಅವನನ್ನು. ಜಗತ್ತಿನೊಳಗೆ ಗರ್ಭದೊಳಗೆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿ ಒಬ್ಬನೇ ಒಬ್ಬ ಪರೀಕ್ಷಿತ ರಾಜ, ಒಬ್ಬನೇ. ಅದನ್ನು ಬಾಯಿಂದ ಹೇಳ್ತಾ ಇದ್ದಾನೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪ ಕುಕ್ಷಿಂ ಗತಾತ್ತಚಕ್ರ ಮಾತುಶ್ಚ ಮೇಯ ಶರಣಂಗರ್ದಾಯ. ಅವನದೇ ಕಥಾವನ್ನು ಹೇಳ್ರಿ ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದಾನೆ. ಶುಕಾಚಾರ್ಯರು ಮಹಾನುಭಾವರಾಗಿರ್ತಕ್ಕಂಥವರು ಆ ಪರೀಕ್ಷಿತ ರಾಜನಿಗೆ ದಿವ್ಯವಾಗಿರ್ತಕ್ಕಂಥ ಶ್ರೀಮದ್ ಭಾಗವತ ಕಥಾವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅದೇ ಪರೀಕ್ಷಿತ ರಾಜ ಪಂಚಪಾಂಡವರೆಲ್ಲರೂ ಕೂಡ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ ಅಂತಕ್ಕಂಥ ಸುದ್ದಿಯನ್ನು ಕೇಳಿ, ಕೃಷ್ಣ ಇಲ್ಲದೆ ಇದ್ದಂಥ ಜಗತ್ತಿನೊಳಗೆ ನಾವಿರಬಾರ್ದು, ಭಗವಂತ ಇದ್ರೆ ನಾವಿರಬೇಕು, ಅವನು ಹೋದ ಮೇಲೆ ನಾವಿರಬಾರ್ದು ಅಂತ ತಿಳ್ಕೊಂಡು ಗಟ್ಟಿ ಮುಟ್ಟಿದ್ರಿ. ಇನ್ನೂ ಎಲ್ಲರೂ ಕೂಡ ಏನೇನೂ ಆಗಿದ್ದಿಲ್ಲ. ಆದರೆ ಪರಮಾತ್ಮ ಪರಂಧಾಮಕ್ಕೆ ಲೋಕದೃಷ್ಟಿಯಿಂದ ತೆರಳಿದ್ದಾನೆಂದು ಸುದ್ದಿಯನ್ನು ಕೇಳಿ ಮೊಮ್ಮಗನಾಗಿರ್ತಕ್ಕಂಥ ಪರೀಕ್ಷಿತ ರಾಜನ ಪಟ್ಟದ ಮೇಲೆ ಕೂಡಿಸಿ ಎಲ್ಲ ಪಾಂಡವರು ಬದರಿಕಾಶ್ರಮಕ್ಕೆ ಹೋಗಿ ನಾರಾಯಣ ದೇವರ ಆಶ್ರಮದ ಹಾದಿಯನ್ನು ಹಿಡಿದು ಆ ಚಳಿ ಒಳಗ ಮಳಿ ಒಳಗ ಅಲ್ಲೇ ಎಲ್ಲರೂ ಕೂಡ ದೇಹತ್ಯಾಗವನ್ನು ಮಾಡಿ ಭಗವಂತನ ಸ್ಮರಣ ಮಾಡ್ತಾ ಅವರು ಕೂಡ ಹೋಗಿಬಿಡ್ತಾ ಇದ್ದಾರೆ. ಮಗನಾಗಿರ್ತಕ್ಕಂಥ ಪರೀಕ್ಷಿತ ರಾಜ ರಾಜ್ಯವನ್ನು ಆಳ್ತಾ ಇದ್ದಾನೆ. ರಾಮರಾಜ್ಯ ಪರೀಕ್ಷಿತರ ರಾಜ್ಯ ಅಂತಂದರೆ, ಆದ್ದರಿಂದ ಆ ರಾಮರಾಜ್ಯದಲ್ಲಿರ್ತಕ್ಕಂಥ ಪರೀಕ್ಷಿತ ರಾಜ ಆಳುತ್ತಾ ಅದಕ್ಕೆ ಒಮ್ಮೆನೋ ಸಂಶಯ ಬಂತು. ನನ್ನ ರಾಜ್ಯದೊಳಗೆ ಎಲ್ಲೋ ಒತ್ತಟ್ಟಿಗೆ ಕಲಿ ಪ್ರವೇಶ ಮಾಡ್ಯಾನ. ಯಾಕೆ ಕಲಿ ಪ್ರವೇಶ ಮಾಡ್ಯಾನ ಅಂದರೆ, ಮಕ್ಕಳು ತಂದೆಯ ವಿರುದ್ಧ ಸಿಡಿದು ನಿಂದಿರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಶ್ರೇಷ್ಠರು ಗುರುಗಳ ವಿರುದ್ಧ ನಿಂದಿರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಸ್ವಶಂದರ ಅತ್ಯಂತರ ವಿರುದ್ಧ ಸಿಡಿದು ನಿಂದಿರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಂಗಾರೆ ಕಲಿ ಬಂದಾನ ಅಂತ ತಿಳ್ಕೊಂಡರ್ಥ. ಆದ್ದರಿಂದ ಕಲಿಯನ್ನು ಹುಡುಕ್ತಾ ಇದ್ದಾನೆ. ಸಿಕ್ಕ ಹಾದಿ ಒಳಗೆ ಖಡ್ಗ ಎತ್ತಲ ಕೊಂದು ಬಿಡ್ತೀನಿ ನಿನ್ನ ಅಂತಂದ. ಆಕಳವನ್ನ ಎತ್ತನ್ನ ಎರಡೂ ಕೂಡ ಹೂಡಿ ನೇಗಿಲ ಹೊಡಿತಾ ಇದ್ದಾನೆ. ಆಕಳ ಬರೀ ಎಲುಬು ಚರ್ಮ ಮಾತ್ರ ಉಳಿದಿದೆ. ಎತ್ತಿಗೆ 3 ಕಾಲು ಕುಂಟಾಗ್ಯಾವ, 1 ಕಾಲು ಒಂಟುಗಾಲಿನಿಂದ ಕುಂಟ್ಕೋತಾ ಹೋಗ್ತಕ್ಕಂಥ ಎತ್ತು. ಇದೊಂದು ಚರ್ಮ ಮಾತ್ರ ವಿಶಿಷ್ಟವಾಗಿರ್ತಕ್ಕಂಥ ಆಕಳು. ಎರಡನ್ನೂ ಅದರ ಹೆಗಲ ಮೇಲೆ ನೊಗ ಹೇರಿ ಬಾಡ್ಕೊಂಡಿಂದ ಛಪಾಸ್ತಾ ಇದ್ದ. ಎಲ್ಲ ಇವನೇ ಪಾಪಿಯಾಗಿರ್ತಕ್ಕಂಥ ಕಲಿ.
ಆ ಎತ್ತು ಧರ್ಮ ಅದರದ್ದೆಲ್ಲ ಕೂಡ ಹೋಗಿಬಿಡ್ತಾವ, ಕಾರ್ಯಗಳು ಒಂಟಿಗಾಲಿನಿಂದ ಕುಂಟುತ್ತಾ ಇದೆ. ಈ ಭೂದೇವಿ ಆಗಿರ್ತಕ್ಕಂಥ ಗೋಮಾತಾ ಅದು ಕೂಡ ಇದೆ. ತಿಳಿತವನಿಗೆ ಖಡ್ಗ ಹಿಡಿದು ಹೊಡಿಬೇಕು ಅಂತ ಎತ್ತಿದ. ಭಾಳ ಚೆನ್ನಾಗಿರ್ತಾರೆ ಕಲಿಪುರುಷರು. ಅವನ ಗಟ್ಟಿ ಪಾದಕ್ಕೆ ಬಿದ್ದು ಬಿಟ್ಟ. ನಿನ್ನ ಪಾದಕ್ಕೆ ಶರಣ ಬಂದಿದ್ದೇನೆ, ಶರಣಾಗತರನ್ನ ಕ್ಷತ್ರಿಯರಾಗಿರ್ತಕ್ಕಂಥವ್ರು ಎಂದೂ ಕೊಳ್ತಕ್ಕದ್ದಲ್ಲ ಮಹಾರಾಜ, ನಾನು ಬಿಟ್ಟುಬಿಡು. ಆವಾಗ ಅವ ಹೇಳಿದ, ಕಲಿ ಹೇಳಿದ, ನನ್ನ ರಾಜ್ಯದಾಗಿರ್ಬೇಡ ನೀನು. ನ ವರ್ತಿತವ್ಯಂ ಭವತಾ ಕಥಂಚಿತ್ ರಾಜ್ಯೇ ಮದೀಯೇ ತಮ ಧರ್ಮ ಬಂಧು. ನೀ ಇದ್ದಿ ಅಂತಂದ್ರೆ ಎಲ್ಲ ದೋಷಗಳು ಬರ್ತಾ ಇದ್ದಾವೆ. ಕಾಮ, ಕ್ರೋಧ, ಮದ, ಲೋಭ, ಮತ್ಸರ ಎಲ್ಲನೂ ಕೂಡ ಬರ್ತಾವೆ. ಆದ್ದರಿಂದ ತಮ್ಮ ಅಧರ್ಮ ಬಂಧು, ನೀನು ಹಿಂದಿರಬೇಡ. ಬಹಳ ಕಲಿಪುರುಷನೇ ಕಲಿಪುರುಷ. ಕೇಳಿದ, ಮಹಾರಾಜರೇ ನೀವು ಜನ ಸಂಧ್ಯಾವಂದನ ಮಾಡ್ತಿರಲ್ಲ? ಮಾಡ್ತೇವೆ ಮಹಾರಾಜ, ತಪ್ಪದೆ 2 ಹೊತ್ತು 3 ಹೊತ್ತು ಮಾಡ್ತಾ ಇರ್ತೀವಿ. ಆದ್ದರಿಂದ ನಾವು ಸಂಧ್ಯಾವಂದನ ಮಾಡ್ತಾ ಇದ್ದೇನೆ, ತಪ್ಪದೇ ಮಾಡ್ತಾ ಇದ್ದೇನೆ. ಅವನು ಸಂಧ್ಯಾವಂದನ ಪ್ರಾರಂಭ ಸಂಕಲ್ಪ ಮಾಡ್ತಾರೆ, ಗೊತ್ತು ಬರ್ತದೆ ಅಂದ್ರೆ ಸಂಕಲ್ಪ ಮಾಡಿದ್ರೆ ಸಂಧ್ಯಾನ ಮಾಡ್ತಿರ್ತಾನೆ ಯಾರಾದರೂ ಕೂಡ. ಮಾಡ್ತೇವೆ ಗೊತ್ತದು. ಹೇಳ್ರಿ ಸಂಕಲ್ಪ ಏನೇನು ಮಾಡ್ತಾ ಇದ್ದೇನೆ? ಹೇಳಿದ್ರೆ ಮಹಾರಾಜ, ಶ್ರೀ ಗೋವಿಂದ ಗೋವಿಂದ ವಿಷ್ಣುನಾಥನೇ ಪ್ರವೃತ್ತ ಮನಸ್ಸಾಧ್ಯ ಬ್ರಹ್ಮಣಾಂತಿ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ. ಹಾಂ, ನಿಂದ್ರಿ. ಕಲಿಯುಗೆ ಅಂದ್ರೆ ಅರ್ಥ ಏನ್ರಿ? ಕನ್ನಡನಾಗ ಹೇಳೋಣ. ಕಲಿಯ ಯುಗ, ನಾನೇ ಕಲಿ, ಇನ್ನು ನಾನೇ ಯುಗ. ನನ್ನ ಯುಗದಾಗ ಬಂದು ಇಲ್ಲಿಂದ್ರೆ ಬೇಡ, ಅಲ್ಲಿಂದ್ರೆ ಬೇಡ, ಹೊಡಿಬೇಡ, ಇರಬೇಡ ಅಂತ ಹೇಳ್ಕೊಂಡು ಹೇಳ್ಕೋತಾ ಇದ್ದೆ. ಮಹಾರಾಯ ಮೆತ್ತಗೆ ಅದು ನೋಡ್ರಿ ಮಹಾರಾಯ. ಸಂಧ್ಯಾವಂದನ ಯಾಕೆ ಪಾಠ ಮಾಡಿದ್ದು ಅಂತ ಅನಿಸ್ತು ಅವನಿಗೆ. ಕಲಿಯ ಯುಗ ಅಂತ ತಿಳ್ಕೊಂಡು ನನ್ನ ಮೇಲೆ ಅವಂದೇ ಯುಗ ಆಯಿತು. ಅದಕ್ಕೆ ಅವ್ರು ಹೇಳಿದರು, ಹೌದಪ್ಪ ಕಲಿಯುಗ ನಿಂದೇ ಯುಗ ಖರೆ, ಪರಂತು ಅಟ್ಲೀಸ್ಟ್ ಇಷ್ಟರೇ ನನ್ನ ಮೇಲೆ ಒಂದು ಕರುಣಾ ತೋರ್ಸಪ್ಪ. ಏನು, ನಾ ಬದುಕಿರೋ ತನಕ, ರಾಜ್ಯ ಆಳುವ ತನಕ ನೀ ಏನೇ ಪ್ರವೇಶ ಮಾಡಬಾರ್ದು. ಆದ್ದರಿಂದ ಇಲ್ಲಿರಬೇಡ ನೀನು. ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ್ಮೇಲೆ ಕಲಿ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ನನ್ನ ಜಾಗ ಇರಬೇಡ. ಹಂಗಾರೆ ನಾವೆಲ್ಲಿರ್ಬೇಕು ರೀ? ನೀನು ಒಂದು ಸ್ವಲ್ಪ ಜಾಗ ಕೊಡ್ತೀನಿ ಕೇಳು. ಜಾಗ ಕೊಟ್ಟಿದ್ದಾನೆ, 4 ಕಡೆ ಕೊಟ್ಟ. ಯಾವ್ಯಾವುದು ಕೊಟ್ಟ? ಸ್ತ್ರೀಯ, ಹಿಂಸ, ದ್ಯೂತಮ್ಮ, ಇವನ್ನೆಲ್ಲವನ್ನು ಕೊಟ್ಟಿದ್ದಾನೆ. ಇವೆಲ್ಲವನ್ನು ಕೂಡ ಕೊಟ್ಟು 4 ಕೂಡ ಇರಬೇಡ. ಸ್ತ್ರೀಯ, ಪಾಪಿಗಳಾಗಿರ್ತಕ್ಕಂಥ ದುಷ್ಟ ಕುಲಟ ಸ್ತ್ರೀಯರು, ವೇಶ್ಯ ಸ್ತ್ರೀಯರು, ಅವರು ಸಾಕ್ಷಾತ್ ಕಲಿಯ ಪರಸ್ತ್ರೀಯರು ಅಂತ ಅರ್ಥ. ಪರಸ್ತ್ರೀಯರು ಅಂತಂದ್ರೆ ಕಲಿಯ ಆವೇಶ ಅಂಶ ಪೂರ್ಣವಾಗಿ ಆ ಪರಸ್ತ್ರೀಯರಲ್ಲಿ, ದುಷ್ಟ ಸ್ತ್ರೀಯರಲ್ಲಿ ಇರ್ತಾ ಇದ್ದಾರೆ. 2ನೇದ್ದು ದ್ಯೂತಂ, ಜೂಜಾಟ. ಆ ಜೂಜಾಟವನ್ನು ಸರ್ವಾತ್ಮನ ಆಡಬಾರ್ದು. ಅನೇಕ ಥರದ ಜೂಜಾಟಗಳಿರ್ತಾರೆ. ಕುದುರೆ ರೇಷಿಗೆ ಹೋಗ್ತಾ ಇರ್ತಾರೆ, ಅಂದರೆ ಸರ್ವಸ್ವವನ್ನು ಕಳ್ಕೊಂಡು ಬಂದುಬಿಡ್ತಾ ಇದ್ದಾರೆ. ಆ ರೀತಿಯಾಗಿ ಇನ್ನೂ ಅನೇಕ ವಿಧವಾಗಿರ್ತಕ್ಕಂಥ ಮಟ್ಕ ಅಂತ ಆಡ್ತಿರ್ತಾರೆ. ಅದೊಂಥರ ಜೂಜಾಟ. ನಮ್ಮೂರಾಗ ಒಮ್ಮೆ ನಾನು ಗಲಗಲಿಗೆ ಹೋದೆ. ಗಲಗಲಿಗೆ ಹೋದಂಥ ಸಂದರ್ಭದೊಳಗೆ ರಾತ್ರಿ ಆಗಿತ್ತು. ಬಸ್ ಸ್ಟ್ಯಾಂಡಿನಾಗ ಇಳಿದೆ. ಅಲ್ಲೊಂದು ಅಂಗಡಿ ಇತ್ತು, ಪಾನ್ ಪಟ್ಟಿದ್ದು, ಬೀಡಿದು, ಸಿಗರೇಟಿದ್ದು ಯಾವುದೋ ಒಂದು ಅಂಗಡಿ. ಅದರ ಮುಂದೆ ಒಬ್ಬರು ಆಚಾರ್ಯ ನಿಂತ್ಕೊಂಡಿದ್ದರು. ನನಗೆ ಆಶ್ಚರ್ಯ ಆಯಿತು. ಎಲ್ಲ ಇವ ಕುಡಿಯುವವಲ್ಲ, ಸೇದುವವಲ್ಲ, ತಂಬಾಕು ಸಹಿತ ಹಾಕವಲ್ಲ. ಆದ್ದರಿಂದ ಇವು ಯಾಕಿಲ್ಲ ಅಂಗಿ ಮುಂದೆ ನಿಂತಾರಿ ಆಚಾರು? ಅವನ್ನ ಹೋಗಿ ಹಾಗೆ ಅವ್ರನ್ನ ಕೇಳಬೇಕು ಅಂದೆ. ಏನು ಪಾಪ ಏನಾರು ಅಂದ್ಕೊಂಡವ್ರು ಅಂತ ತಿಳ್ಕೊಂಡು ಹಂಗೆ ಮನೆಗೆ ಹೋದೆ. ಮರುದಿವ್ಸ ಮುಂಜಾನೆ ಎದ್ದಾಕ್ಷಣ ಮತ್ತೆ ಅಲ್ಲಿ ಬಂದೆ ಅಂಗಡಿ ಹತ್ತಿರ. ಆ ಅಂಗಡಿಕಾರನ ಕೇಳಬೇಕು, ನಿನ್ನ ಆಚಾರ ಬಂದಿದ್ರು, ಯಾಕೆ ಬಂದಿದ್ರು, ಏನು ತಗೋತಾರೆ ನನ್ನೆಲ್ಲ ಕೇಳಬೇಕು ಅಂತ ತಿಳ್ಕೊಂಡು ಹೋದೆ. ಅಂಗಡಿ ತೆಗೆದಿತ್ತು. ಆದ್ರೆ ಆ ಅಂಗಡಿ ಮುಂದೆ ಹೋಗ್ಲಿಕ್ಕೂ ನನ್ನ ಸಂಕೋಚ. ಮಂದಿ ನಾನು ನೋಡಿ ಆಚಾರ ಅದಕ್ಕೆ ಅಲ್ಲಿ ಹೋಗುವುದಾಗಿದೆ. ಅತ್ಲಾಗಿತ್ಲ ಹಾಸೊಯ್ದಕತ್ತಿ, ಇತ್ಲಾಗ ಓಡ್ಕೊತ ಬಂದವ. ಆಚಾರ ಯಾಕ್ರಿ ಇಲ್ಲಿ ಯಾಕೆ ಓಡಾಡ್ಲಿಕ್ಕತ್ತೀರಿ, ಏನು ಬೇಕಾಗಿದ್ರಿ ಅಂದ. ಇಲ್ಲಪ್ಪ, ನಿನ್ನ ರಾತ್ರಿ ಒಬ್ಬರು ಆಚಾರ ಬಂದಿದ್ರು ನಿನ್ನ ಅಂಗಡಿಗೆ. ಅದಕ್ಕೆ ಯಾಕೆ ಬಂದಿದ್ರು, ಏನು ವ್ಯಾಪಾರ ನಿನ್ನಲ್ಲಿ ಅಂತ ತಿಳ್ಕೊಂಡು ಕೇಳಿದೆ. ಅದೇನು ಕೇಳ್ತೀರಿ ಬಿಡ್ರಿ ನೀವು ಅಂದ. ಯಾಕೋ ಅಂದೆ. ಇಲ್ರಿ, ಅವ್ರು ಬಂದಿರ್ತಾರ್ರಿ, ಮಟ್ಕಾದ ನಂಬರ್ ಕೇಳಿಗೆ ಬಂದಿರ್ತಾರ್ರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ ಬ್ರಾಹ್ಮಣ 2 ಉತ್ಪನ್ನಗಳು ಹತ್ತಿದ್ದು ಅವನಿಗೆ. ಕೃಷ್ಣಾ ತೀರದೊಳಗಿರ್ತಕ್ಕಂಥ 23 ಕೂರಿಗೆ ಜಮೀನು ರೀ. 23 ಕೂರಿಗೆ, ಒಂದು ಕೂರಿಗೆಲ್ಲ 4 ಎಕರೆ. ಅಷ್ಟೆಲ್ಲ ಜಮೀನು ಆ ಮಟ್ಕಾದಾಗ ಹಾಳು ಮಾಡ್ಕೊಂಡಿದ್ದ. ನಂಬರ್ ಕೇಳಲಿಕ್ಕೆ ಬರ್ತಿದ್ದ. ಅವನ ಮೊಮ್ಮಗ ಪಾಪ ಹಿಂದಾಡಿ ಎಲ್ಲ ಕಳ್ಕೊಂಡು, ಅವ ಕಟ್ಟಾಮಿ ಬಾಬುರಾಯ ಅಂತ ತಿಳ್ಕೊಂಡು ಒಬ್ಬ ಅಧಿಕಾರಿಯಾಗಿದ್ದ. ಅವ ಬಂದು 2,500 ರೂಪಾಯಿ ಪೆನ್ಷನ್ ಮಾಡಿದ. ಅವಾಗ ಏನೋ ಇರೋ ತನಕ ಬದುಕಿದ. ಅಂದರೆ ಮನುಷ್ಯ ಹೆಂಗೆ ಹಾಳಾಗ್ತಾನೆ. ದ್ಯೂತಮ್ಮ, ಪಾನಮ್ಮ, ಕುಡಿಯೋದು. ಸರಿ, ಕುಡಿಯೋದು ಅದು ಕೂಡ ಕಲಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಯಾಕೆ ಎಷ್ಟು ಪ್ರೀತಿ ಮಾಡ್ತಿರ್ತಾನ್ರಿ ಹೆಂಡ್ರು ಮಕ್ಕಳ ಮೇಲೆ, ಬಿದ್ದು ಬಡ್ಕೋತಾ ಇರ್ತಾನೆ. ಹೆಂಡತಿಯಿಂದ ಸರ್ವಸ್ವ, ಮಕ್ಕಳು ಅಂದ್ರೆ ಸರ್ವಸ್ವ. ಎಷ್ಟು ಪ್ರೀತಿ ಮಾಡವ. ಕುಡಿದು ಬಂದ ಅಂದ್ರೆ
ಎಲ್ಲಾನು ಹೊಡಿತಾನೆ ಬಡಿತಾನೆ. ಇಷ್ಟೆಲ್ಲ ಮಾಡ್ತಾನೆ. ಬೆಳಗಾದ್ಮೇಲೆ ಎದ್ದು ಹಳ್ಳಿಗೆ ಹಚ್ಚಿ ಬಿಡ್ತಾನೆ. ಎಲ್ಲ ನಿನ್ನೆ ಎಷ್ಟು ಹೊಡೆದೆ ನಾನು, ನಿರಾಕಾರನ ಹೊಡೆದೆ, ಬೆಂಕಿ ಹಚ್ಚರಿ, ಇದು ಕುಡಿಯೋದು ನನಗೆ ಹೋಗ್ವಲ್ತು, ಪಶ್ಚಾತ್ತಾಪ ಪಡ್ತಾ ಇರ್ತಾನೆ. ಯಾಕೆ ಕಲಿ ಇರ್ತಾನೆ ಅವಾಗ. ಅವ್ನು ಕೆಟ್ಟ ಮನುಷ್ಯ ಅಲ್ಲ, ಅವ್ನು ಕ್ರೂರ ಅಲ್ಲ. ಹೆಂಡತಿ ಮಕ್ಕಳ ಮೇಲೆ ಬಿಟ್ಟು ಬಡ್ಕೊಂಬವ, ಇಟ್ಟು ಪ್ರೀತಿ ಮಾಡವ, ಇಷ್ಟು ಅಂತಃಕರಣವ, ಸರ್ವಸ್ವವನ್ನು ಒಪ್ಪಿಸಿಬಿಟ್ಟಿರ್ತಾನೆ ಹೆಂಡತಿಗೆ. ರಾತ್ರಿ ಹೊಡಿತಾನೆ, ಬೆಳಗಾಗುದ್ರಾಗ ಅಳ್ತಾನೆ. ಯಾಕೆ ಕಲಿ. ದ್ಯೂತಮ್ಮ ಪಾನಮ್ಮ ಸ್ತ್ರೀಯ ಹಿಂಸ 4 ಜಾಗ ಕೊಟ್ಟಿದ್ದ. ಆಗಲಿಂದ ಕಲಿ ಹೋದ. ನಮ್ಮನ್ಯಾಗ ಬಂದ ನಿಂತು ನನಗೆ 4 ಜಾಗ ಕೊಟ್ಟು, ಮಹಾರಾಯ ನಾನು ಹೊರಗೆ ಹಾಕಿ ಬಂತೀಯಾ, ನಿನ್ನ ಮೇಲೆ ಶೇಟ್ ತೀರಿಸೋತೀನಿ ಅಂದ. ಹೊರಗೆ ಹೋಗಿದ್ದ. ನೀರು ಹಳ್ಳೆ ಆಗಿತ್ತು, ನೀರಡಿಗೆ ಸಾವಾಗಿತ್ತು. ನೀರು ಅಂದ. ಎಲ್ಲೆಲ್ಲೆಲ್ಲೂ ನೀರಿಲ್ರಿ, ಸುತ್ತಮುತ್ತು ಎಲ್ಲೂ ನೀರು ಇಲ್ಲ. ಒಂದು ಆಶ್ರಮದೊಳಗೆ ಎಲ್ಲೋ ಹೊತ್ತಟ್ಟಿಗೆ ಋಷಿಗಳು ಕೂತ್ಕೊಂಡಿದ್ರು. ಹಂಗಾರೆ ಹೋಗಿ ಕೇಳಿದ್ರೆ ಅದು ನೀರು ಅಂದ. ಧ್ಯಾನ ಮಾಡ್ಕೋತ ಕೂತ್ಕೊಂಡಿದ್ರು ಅವಳು. ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯೊಳಗೆ. ಸಮಾಧಿ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ 2. ಆ ಸಂಪ್ರಜ್ಞಾತ ಸಮಾಧಿಯಿಂದ ಅದು ಧ್ಯಾನ ಮಾಡ್ತಾ ಅಸಂಪ್ರಜ್ಞಾತ ಸಮಾಧಿಗೆ ಇಳಿದು ಬಿಟ್ಟ. ಋಷಿ ಇಳಿದದ್ದ. ಇವು ಒದರಿದ್ರು ಕೇಳಲಿಲ್ಲ. ಮಹಾರಾಜಿಗೆ ಸಿಟ್ಟು ಬಂದು ಹೋತ್ರಿ. ಮನಿತನಕ ಬಂದು ನನ್ನಂಥ ರಾಜ ಪರಮೇಶ್ವರ ಚಕ್ರ ಸಾಮಂತ ಚೂಡಾಮಣಿ ನಾನು ಬಂದು ಕೇಳಿದ್ರಿ, ಬ್ರಾಹ್ಮಣ ಒಂದು ಲೋಟ ನೀರು ಕೊಡಲಿಲ್ಲ ಅವನಿಗೆ ಅಂತ ತಿಳ್ಕೊಂಡು ಸಿಟ್ಟು ಬಂದು. ಅಧಿಕಾರಸ್ಥರಿಗೆ ಭಾಳ ಲಘು ಸಿಟ್ಟು ಬರ್ತಿರ್ತದೆ. ಸಿಟ್ಟು ಬರೋದು 3 ಮಂದಿಗಂತ. ಅಧಿಕಾರಸ್ಥರು, ಓದ್ಕೊಂಡಂಥ ಪಂಡಿತರು, ಮಾಡ್ಕೊಂಡಂಥ ಹೆಂಡತಿ, 3ಕ್ಕೆ ಬಲಿ ಲಘು ಸಿಟ್ಟು ಬರ್ತದೆ, ತಡ ಹಾಕಿಲ್ದೆ. ಆದ್ದರಿಂದ ಪಾಪ ಅವ್ರು ಹೆಣ್ಮಕ್ಳು ಹೇಳ್ತಾರೆ, ಯಾರ ಮೇಲೆ ಮಾಡ್ಬೇಕ್ರಿ ಸಿಟ್ಟು? ನಾನು ಮಕ್ಕಳ ಮೇಲೆ ಮಾಡಿದ್ರೆ ಕೇಳ್ತಾರೇನ್ರಿ, ಮಂದಿ ಮೇಲೆ ಮಾಡಿದರೆ ನಮ್ಮನ್ನು ಮಾತಾಡಿಸ್ತಾರೇನ್ರಿ? ನಾ ಮಾಡೋದೇ ನಿಮ್ಮ ಮೇಲೆ ಸಿಟ್ಟು, ನೀವು ನಮ್ಮ ಮೇಲೆ ಸಿಟ್ಟು, ನೀವು ತಗೋಬೇಕು, ನಾ ತಗೋಬೇಕು. ಆದ್ದರಿಂದ 3 ಮಂದಿ ಮೇಲೆ ಭಾರಿ ಸಿಟ್ಟು ಬರ್ತದಂತೆ. ಇವ ರಾಜ ಪರಮೇಶ್ವರ ಒಂದು ಲೋಟ ನೀರು ಕೊಡಲಿಲ್ಲ ಅಂತ ತಿಳ್ಕೊಂಡು ಸಿಟ್ಟು ಬಂತು. ಅಧಿಕಾರಸ್ಥರಿಗೆ ಭಾಳ ಲಘು ಸಿಟ್ಟು ಬರ್ತದೆ. ತಲೆ ತಿರುಗಿ ಹೋಗ್ತಾರೆ ಸಿಟ್ಟು ಬಂದು. ಕುರ್ಚಿ ತಿರುಗ್ತಾ ಇರ್ತದೆ, ಮ್ಯಾಲ ಪಂಖ ತಿರುಗ್ತಾ ಇರ್ತದೆ, ನಡು ಕೂತು ಮನುಷ್ಯನ ತಲೆ ತಿರುಗಿ ಯಾಕಿರ್ತದೆ ಅದು ತಿರುಗುವುದು. ಆದ್ದರಿಂದ ಸಿಟ್ಟು ಬಂತು. ಹಾವು ಹಾಕಿದ, ಸತ್ತ ಹಾವು ಕೊಳ್ಳ ಹಾಕಿದ, ಹೋಗಿಬಿಟ್ಟ. ಮಗ ಬಂದು ನೋಡಿದ, ನಮ್ಮ ಅಪ್ಪನ ಕೊರಳಾಗ ಸತ್ತ ಹಾವು ಹಾಕಿದಂಥ ರಾಜ 7 ದಿವಸ ಜೀವಂತ ಹಾವು ಕಚ್ಚಿ ನೀವು ಸತ್ತು ಹೋಗುವಂಥ ಶಾಪವನ್ನು ಕೊಟ್ಟಿದ್ದಾನೆ. ಬೈದ್ರವನ್ನ ಶತಮೂರ್ಖ ಬ್ರಾಹ್ಮಣ ಆಗಿ ಸಿಟ್ಟು ಬಂತ ನನಗೆ. ಅದಾದರೂ ಕೂಡ ಬ್ರಾಹ್ಮಣ ಸಿಟ್ಟು ಒಂದು ಚಂಡಾಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅವ್ನು ಹೇಗೆ ಕಳಿಸ್ತಾ ಇದ್ದಾರೆ, ಮಹಾರಾಜ ಇನ್ನು 7 ದಿವಸಕ್ಕೆ ಮರಣ ಅಂತ ತಿಳ್ಕೊಂಡು ಹೋಗ್ತಾ ಇದ್ದ ಹಾದಿ ಒಳಗೆ ಅವ್ನಿಗೆ ಪಶ್ಚಾತ್ತಾಪ ಆಯಿತು. ಎಷ್ಟು ಹುಚ್ಚುತನದ, ದೊಡ್ಡತನದ, ಮೂರ್ಖತನದ, ಪರಮಾವಧಿ ಕ್ರೂರತನದ ಕೆಲಸ ಮಾಡಿದೆ. ಪಾಪ ಒಂದು ವಾಟಗ ನೀರು ಕೊಡದೆ ಹೋದ್ರೆ ಅವರು ಕೊಳ್ಳಾಗ ಸತ್ತ ಹಾಕಿ ಬರಬೇಕು. ನಾನು ಸ್ವಾಮಿ ಇದೇ ಜನ್ಮದೊಳಗೆ ನನಗೆ ಏನಾದರೂ ಪ್ರಾಯಶ್ಚಿತ್ತ ಮಾಡಪ್ಪ, ನರಕದಾಗ ಹೋಗಿ ಯಮದೇವರು ಫಾಶಿ ಶಿಕ್ಷೆ ಅನುಭವಿಸೋದು ಬೇಡ ಅಂತ ಬೇಡ್ಕೋತ ಬರ್ತಿದ್ದ. ಹುಡುಗರು ಓಡ್ಕೋತ ಬಂದು, ಮಹಾರಾಜ ನಿಂದಿರ್ರಿ, ನಿಮಗೆ ಶಾಪ ಕೊಟ್ಟಾನ ನಮ್ಮ ಋಷಿಕುಮಾರನಾಗಿರ್ತಕ್ಕಂಥವ, ಶೃಂಗಿ ಅಂತ ತಿಳ್ಕೊಂಡು ಹೆಸರು. ಆದ್ದರಿಂದ ಆ ಹುಡುಗ ಶಾಪ ಕೊಟ್ಟಿದ್ದಾನೆ, 7 ದಿವಸ ಮರಣ. ಆನಂದ ಆಯ್ತು ನೋಡ್ರಿ, ಮರಣ ಆಗ್ಯದ ಅಂತಂದ್ರೆ ನನಗೆ ಇಲ್ಲೇ ಪ್ರಾಯಶ್ಚಿತ್ತ ಆಗಿ ಹೋಯ್ತು ಬಾಬಾ, ಚಲೋ ಆತಂದ. ಎಲ್ಲ ರಾಜ್ಯ ಕೋಶ ಐಶ್ವರ್ಯ ಎಲ್ಲನೂ ಇವನಿಗೆ ಸ್ವಾಗತ ಸತ್ಕಾರ ಮಾಡಬೇಕು ಅಂತ ತಿಳ್ಕೊಂಡು ವೈಭವದಿಂದ ಆನೆ ಕುದುರೆ ಅಂಬಾರಿ ಎಲ್ಲ ತೊಗೊಂಡು ಬಂದು ನಿಂತ್ಕೊಂಡಿದ್ರು. ಹೇಳಿದಾಕ್ಷಣ ನಮ್ಮಲೆ ಗರಕ್ಕನೆ ತಿರುಗಿಬಿಟ್ಟ. ಎಲ್ಲಿ ಬಂದ? ಯಮೃಷ್ಯ ತೌಹೇ ಯತಯಾ ಪುರಸ್ತಾತ್ ಕೃಷ್ಣಾಂಗ್ರಿ ಸೇವಾಂ ಅಭಿಮರ್ಶಮಾನ ಉಪಾವಿಶತ್ ಪ್ರಾಯ. ಗಂಗಾ ನದಿಗೆ ಬಂದಿದ್ದ ನೋಡ್ರಿ, ಓಡಿ ಬಂದಿದ್ದಾನೆ. ಅಲ್ಲಿಗೆ ಕೂಡ ಮನೆ ರಾಜ್ಯ ಬಿಟ್ಟು, ಐಶ್ವರ್ಯ ಬಿಟ್ಟು, ಎಲ್ಲ ಬಿಟ್ಟು ಯಾವೈಲ ಸತ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿ ರೇಣು ಅಭ್ಯಧಿಕಾಂಬುನೇತ್ರಿ ಪುನಾತ್ಯ ಶೇಷಾನ್ನ ಉಭಯತ್ರ ಲೋಕಾನ್ನ ಕಸ್ತಾನ್ನ ಸೇವೇತ ಮರಿಷ್ಯಮಾನ. ಪರಮ ಪವಿತ್ರವಾಗಿರ್ತಕ್ಕಂಥ ಗಂಗಾ ತೀರಿಗೆ ಬಂದು ನಿಂತ್ಕೊಂಡಿದ್ದಾನೆ. ಬರುವುದ್ರೊಳಗೆ ಏನಾಗ್ಯದ್ರಿ, ಈ ಮಹಾರಾಜನಿಗೆ ಒಳಗೆ ಬರ್ಲಿಕ್ಕೆ ಜಾಗ ಇಲ್ಲ. ಹೆಂಗೆ ಮಂದಿ ಸುದ್ದಿ ಗೊತ್ತಾಗಿತ್ತು? ಫೋನ್ ಇಲ್ಲ, ಪೇಪರ್ ಇಲ್ಲ, ಯಾವ್ಯಾವುದೂ ಇಲ್ಲ. ಎಲ್ಲರಿಗೂ ಗೊತ್ತಾಗಿ ಹೋಗಿತ್ತು. ಗಂಗಾ ನದಿ ತೀರದೊಳಗೆ ಶುಕಾಚಾರ್ಯರಿಂದ ಭಾಗವತ ಪ್ರವಚನ ಆಗ್ತದಂತ. ಅದಕ್ಕೆ ನಾ ಮುಂದೆ ನೀ ಮುಂದೆ ಯಾರ್ಯಾರು ಕೂತಿದ್ರಿ ಅಲ್ಲಿ? ಯಾರಿಗೆ ಕೊಟ್ಟಾರ್ರಿ ಇಲ್ಲಿ? ಅತ್ರಿರು ವಶಿಷ್ಠ ಶವನಃ ಶರದ್ವಾನ್ ಅರಿಷ್ಟನೇಮಿ ಭೃಗು ಅಂಗಿರಾಶ್ಚ
ಮೇಧಾತಿಥಿ ದೇವಲಃ ಆರ್ಷ್ಟಿಷೇಣಃ ವಿಶ್ವಾಮಿತ್ರಪರಾಶರೌರಭೃಗವೋ ಅಗಸ್ತ್ಯ ಪುಲಸ್ತ್ಯ ಕ್ರತು ಶ್ರೀಮಾನ್ ಅತ್ರಿಮರೀಚಿ ವತ್ಸಕುಲಃ ಶಕ್ತಿ ವಸಿಷ್ಠೋಂಗಿರಾ ಮಾಂಡವ್ಯೋ ಜಮದಗ್ನಿ ಗೌತಮ ಭರದ್ವಾಜಾರಯಸ್ತಾಪಸಾ. ಎಲ್ಲ ಋಷಿಗಳು ಮುನಿಗಳು ಎಲ್ಲರೂ ಬಂದು ನಿಂತುಕೊಂಡಿದ್ದಾರೆ. ಇವನು ಬಂದಿದ್ದಾರೆ, ಶುಕಾಚಾರ್ಯರು ಬರ್ತಾ ಇದ್ದಾರೆ. ಹುತ್ಸಪ ಮೂರ್ಖನಂಗ ಹುಚ್ಚನಂಗ ಮುಂದೆಲ್ಲನೂ ಜುಂಡಾಗಿ ಅವು ಜಟಾಗಳು ಹಿಪ್ಪಿ ಕೂದಲಗಳು ಮಾರಿ ತುಂಬ ಬಂದು ಬಿದ್ದು ಬಿಟ್ಟಾವ. ಆದ್ದರಿಂದ ಹೆಂಗ ಮಾಡ್ಕೋವಲ್ಲ, ಅದನ್ನು ಕೂದಲಗಳನ್ನು ವಾರಿ ಮಾಡ್ಕೋವಲ್ಲ. ಯಾಕೆ ಈ ಕೈ ನಮ್ಮ ಕೂದಲವ ಸರಿ ಮಾಡ್ಕೊಳ್ಳಿಕ್ಕೆ, ನಮ್ಮ ಬೈತ್ಲ ತಿಕ್ಕೊಳ್ಳಿಕ್ಕೆ ಈ ಕೈ ಅಲ್ಲ. ಕರವು ಹರೇರ್ ಮಂದಿರ ಮಾರ್ಜನಾದಿಷು, ಭಗವಂತನ ಮಂದಿರವನ್ನು ಅದನ್ನು ಮಾರ್ಜನ ಮಾಡಲಿಕ್ಕೆ, ಅದನ್ನು ಒರೆಸಲಿಕ್ಕೆ, ಆ ಉಪಕಾರನೆ ತೊಳಿಲಿಕ್ಕೆ, ದೇವರ ಪೂಜಾ ಮಾಡಲಿಕ್ಕೆ, ಭಗವಂತನ ಮಂಗಳಾರತಿ ಮಾಡಲಿಕ್ಕೆ, ಭಗವಂತನಿಗೆ ತುಳಸಿ ಏರಿಸಲಿಕ್ಕೆ, ಹೂ ಏರಿಸಲಿಕ್ಕೆ ಮಾತ್ರ ಕೈಗಳೇ ಹೊರತು ನಮ್ಮ ಕೂದಲಗಳನ್ನು ಸರಿಪಡಿಸ್ಕೊಳ್ಳಿಕ್ಕಲ್ಲ. ಮಾರಿ ಮ್ಯಾಲೆ ಬಂದು ಜುಂಡಾಗಿ ಜಂಪಾಗಿ ಕೂದಲು ಬಿಟ್ಟರೆ ಇತ್ಲಾಗೆ ಮಾಡ್ಕೊಂಬತ್ತಿದ್ದಿಲ್ಲ. ಹಾಗೆ ಮಾರಿ ತುಂಬೆ ಬಿದ್ದಿರಬೇಕು. ಯಾವಾಗಲೇ ಸ್ವಲ್ಪ ಗಾಳಿ ಬಿಡ್ತಂದ್ರೆ ಆ ಕೂದಲು ಸ್ವಲ್ಪ ವಾರೆ ಆದರೆ ಮುಖ ಕಾಣಿಸ್ಬೇಕ್ರಿ. ಚಂದ್ರಮಂಡಲ ಮೋಡ ಮರೆಯಿಂದ ಹೊರಗೆ ಬಂದಂಗೆ ಆಗ್ತಾ ಇರಬೇಕು. ದಷ್ಟ ವರ್ಷಂ ಸುಕುಮಾರ ಪಾರ ಕದೋರು ಬಾಹುಫಂಸ ಕಪೂರ ನೇತ್ರಂ, 16 ವರ್ಷ ತುಂಬಿದ ದ್ವಷ್ಟ ಅಂತಾರೆ. ಶುಕಾಚಾರ್ಯ ಎಷ್ಟು ವರ್ಷ ಇದ್ದು ನನಗೆ 2 ಎಂಟ್ಲೆ ಇದ್ದು ಅಷ್ಟಿತ್ತಂತೆ. 2 ಎಂಟ್ಲೆ 16. ಬಹಳ ಸುಂದರವಾಗಿರತಕ್ಕಂಥ ರೂಪ. ಅಂಥ ರೂಪ ಅತ್ಯಂತ ಅಪರೂಪ. ಅದನ್ನು ನೋಡಿದ್ರೆ ಮಂದಿಗೆಲ್ಲ ಆಶ್ಚರ್ಯಚಕಿತರಾಗಿ ದಿಗ್ಭ್ರಾಂತರಾಗಿ ನಿಂತಿರಬೇಕು. ಇಂಥ ತೇಜ ಪುಂಜನಾಗಿರ್ತಕ್ಕಂಥ ಶುಕಮುನಿ ಬರ್ತಾ ಇದ್ದಾರೆ. ಹುತ್ಸಾಹಂಗೆ ಮೈ ಮೇಲೆ ಬಟ್ಟೆಗಳು ಕೂಡ ಇಲ್ಲ. ಅದನ್ನು ನೋಡಿ ಹುಚ್ಚನ್ನು ನೋಡಿಕೊಂಡು ಮಂದೆಲ್ಲ ಕೂಡಿ ಕಸ ಕೊಳಕ ಪಲ್ಯಗಳು ತರಕಾರಿಗಳು ಅವನ್ನೆಲ್ಲ ತಂದು ಮೈ ಮೇಲೆ ಒಗಿಲಿಕ್ಕೆ ಹಚ್ಚಿದ್ರು. ಲಕ್ಷ್ಯ ಇಲ್ಲ ಅವನಿಗೆ. ಹಾಗೇ ಬರ್ತಾ ಇದ್ದಾನೆ. ಇಲ್ಲಿ ಬಂದು ನಿಂತುಕೊಂಡ. ಒಂದಾಕ್ಷಣವೇ ಎಲ್ಲ ಋಷಿಗಳು ಅತ್ರಿ ವಶಿಷ್ಠ ಚವನ ಅರಿಟ್ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಪರೀಕ್ಷಿತ ರಾಜ ಅಂದ. ಅದಂತೂ ಹೇಳಿ ಕೇಳಿ ಹುಚ್ಚಾಗಿದೆ. ಇವರು ಋಷಿಗಳೆಲ್ಲರೂ ಕೂಡ ಅವ್ನು ನಮಸ್ಕಾರ ಮಾಡ್ತಾರೆ. ಇವರು ಹುಚ್ಚರು, ಅವ ಹುಚ್ಚನೋ ಇವರು ಹುಚ್ಚರೋ, ನಾನೇ ಹುಚ್ಚನೋ ಏನು, ಯಾರು ಹುಚ್ಚ ಹೇಳಿದ್ರೆ ಅವರು ಋಷಿಗಳು ನೀನೇ ಹುಚ್ಚನೋ ಮಹಾರಾಯ. ಅವ್ರು ಯಾರಂತ ತಿಳ್ಕೊಂಡಿರೋ? ಸಾಕ್ಷಾತ್ ಶುಕಮುನಿಗಳಪ್ಪ. ಸಾಕ್ಷಾತ್ ಪರಮೇಶ್ವರನ ಅಂಶ ಅವತಾರ ಶುಕಾಚಾರ್ಯರು ಬಂದಿದ್ದಾರೋ. ನಿನ್ನ ಭಾಗ್ಯ. ಬಂದು ದಿಂಡರಿಕೆ ಉಳ್ಳಿದ್ದಾನೆ. ಮಹಾರಾಯ ನಿಮ್ಮನ್ನು ಎಷ್ಟು ಕನಕಾಭಿಷೇಕ ಮಾಡಿ ರತ್ನಾಭಿಷೇಕ ಮಾಡಬೇಕು ಅಂತ ತಿಳ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಿದ್ದೆ, ಬರಲಿಲ್ಲ ಮಹಾರಾಜ. ಆವಾಗ ಬಂದರೆ ನೀನು ಕನಕಾಭಿಷೇಕ ಮಾಡ್ತಾ ಇದ್ದಿ. ನಾನು ಬರೋದು ನಿನ್ನ ಕನಕಾಭಿಷೇಕಕ್ಕೆ, ನಿನ್ನ ರತ್ನಾಭಿಷೇಕಕ್ಕೆ ನಾ ಬರೋದಲ್ಲ, ನಿನಗೆ ಉಪದೇಶ ಮಾಡಬೇಕು ಅಂತ ಬರ್ತಾ ಇದ್ದೆ. ಆವಾಗ ಕೇಳು ಮೂಡ್ನಾಗ ಇರ್ತಿದ್ದಿಲ್ಲ ನಾನು. ರಾಜ್ಯ ಐಶ್ವರ್ಯ ಅದು ಇದು ಸುತ್ತಮುತ್ತ ನಿನ್ನ ಮುಂದೆ 106 ಮಂದಿ PM-ಗಳು 106 ಮಂದಿ CM-ಗಳು. ಆದ್ದರಿಂದ ನಿನಗೆ ಹೇಳಲಿಕ್ಕೆ ಅವಕಾಶ ಆಗಿ ಈಗ ಬಂದಿದ್ದೇನೆ. ಹೇಳ್ರಿ ಸ್ವಾಮಿ. 7 ದಿವಸದಲ್ಲಿ ಶುಕಾಚಾರ್ಯರೇ ಇನ್ನು ಆಯುಷ್ಯ ನನಗೇನು ಹತ್ರಿ ಹೇಳಿದ್ರೆ ಅವರು 7 ದಿವಸ ಬಹಳ ಆಯಿತು ಮಹಾರಾಜ. ಕಟ್ಟುವಾಂಗ ಅಂತ ತಿಳ್ಕೊಂಡು ಒಬ್ಬ ರಾಜ ಇದ್ದ. ದೇವತೆಗಳು ಸಹಾಯ ಮಾಡಿ ಸ್ವರ್ಗಕ್ಕೆ ಹೋಗಿದ್ದ. ಅವನಿಗೆಲ್ಲವನ್ನು ಕೂಡ ಸತ್ಪಾತ್ರ ಮಾನಪತ್ರ ಎಲ್ಲ ಗೌರವ ಮರ್ಯಾದಾ ಸಭಾದೊಳಗೆಲ್ಲ ಆದಮೇಲೆ ತಿರುಗಿ ಊರಿಗೆ ಹೋಗ್ತೀನಿ ಅಂದ. ಅದಕ್ಕೆ ಹೋಗ್ತೀವಿ ಮಹಾರಾಜ ಅಂದರು. ನಮಗೆ ಹೆಂಡ್ರು ಮಕ್ಕಳು ಇದ್ದಾರೆ. ನಿಮ್ಮ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಕಿರಿಮಕ್ಕಳು ಹಿರಿಮಕ್ಕಳು ಎಲ್ಲ ಕೂಡ ಸತ್ತು ಹೋಗಿಬಿಟ್ಟಾವ ನೋಡು. ನಿಮ್ಮ ಮನೆತನದ ಈಗ ದೇವಮಾನ ಇದು. ದೇವಮಾನದಿಂದ ಮನುಷ್ಯಮಾನಕ್ಕೆ ಭಾಳ ಅಂತರಾಗಿ ಹೋಗಿಬಿಡ್ತಾ ಇದೆ. ಯುಗಗಳು ಹೊರಳ್ಯಾವ, ಶತಮಾನಗಳು ಹೊರಳ್ಯಾವ ಮಹಾರಾಜ. ಯಾರೂ ಇಲ್ಲ. ನಿಮ್ಮ ಮನೆತನದವರು ಶ್ರಾದ್ದ ಮಾಡಿದ್ರೆ ನಿನ್ನ ಮೇಲಿಂದ ಒಂದು ಅರ್ಧ ಚೀಲಿ ಎಳ್ಳು ಹೋಗ್ಯಾವ. ಅಂದಮೇಲೆ 2 ದಿವಸ ಆಗಿ ನೋಡ್ಕೊಂಡ್ಬಿಡು ಅಂತ ಅವಂದ ಹಂಗರಿಂದ ಹೋಗಿ ಏನು ಮಾಡ್ರಿ. ಇಲ್ಲೇ ನಿಂತೇನೆ. ಎಷ್ಟದರಿ ಆಯುಷ್ಯ ನಂದು ಅಂದ. 2.5 ಘಳಿಗೆದ ಅಂದರು. 2.5 ಘಳಿಗೆ ಇದ್ರೆ ನಿಂತಲ್ಲೇ ಸಮಾಧಿಯನ್ನು ಮಾಡಿ ಭಗವಂತನನ್ನ ಚಿಂತನವನ್ನು ಮಾಡ್ಲಿಕ್ಕೆ ಹೋದ್ರೆ 1.5 ಘಳಿಗೆ ಒಳಗೆ ವೈಕುಂಠ ಲೋಕದ ವಿಮಾನ ಬಂತು. ಹೋದ ಇನ್ನೂ 1 ಘಳಿಗೆ ಉಳಿದದ ಯಾರಾದ್ರೂ ಉಪಯೋಗ ಮಾಡ್ಕೋರಿ ಅಂದರೆ ವೈಕುಂಠಕ್ಕೆ ಹೋಗಿಬಿಟ್ಟ ಮಹಾರಾಜ. ನಿನಗಂತೂ ಸಪ್ತಾಹಂ ಜೀವಿತಾವಧಿ 7 ದಿವಸ ನಿನಗದನು. ಆದರೆ ಭಕ್ತಿಯಿಂದ ಕೇಳಿದೆ ಅಂದರೆ 7 ದಿವಸದೊಳಗೆ ನಿನಗೆ ವೈಕುಂಠ ಲೋಕದ ವಿಮಾನ ಬರ್ತದೆ ಮಹಾರಾಜ. ಕೇಳಲಿಕ್ಕೆ ಶುರು ಮಾಡು. ಸ್ವಾಮಿ ಕೃಷ್ಣನ ಕಥೆ ಹೇಳ್ರಿ ನನಗೆ. ಪರೀಕ್ಷಿತ್ ಅಂತ ಹೆಸರು.
ನಮ್ಮ ತಾಯಿ ಗರ್ಭದೊಳಗೆ ಇದ್ದಾಗ ದೇವರ ಬಂದ ಅದನ್ನು ನಾನು ಪರಿತಃ ಇಚ್ಛತಿ ಸುತ್ತಮುತ್ತ ತಲೆ ಎತ್ತಿ ನೋಡಿದಾಗ ಸ್ವಾಮಿಯ ದಿವ್ಯವಾಗಿರ್ತಕ್ಕಂಥ ಭಗವದ್ ರೂಪ ಕಂಡಿದ್ದೇನೆ. ಅದನ್ನು ಹೇಳ್ರಿ, ನನಗೆ ಹೆಸರು ಬಂತು ಪರೀಕ್ಷಿತ್, ಪರಿತಃ ಸುತ್ತಲೂ ಇಚ್ಛತೆ ನೋಡಿದ ಅಂತ ತಿಳ್ಕೊಂಡು ದೇವ್ರನ್ನ ನೋಡಿನಿ ಅಂತ ತಿಳ್ಕೊಂಡು ಗರ್ಭದೊಳಗಿದ್ದಾಗ ನಮ್ಮ ಅವನ ಹೊಟ್ಟೆ ಒಳಗಿದ್ದಾಗೇನೆ ಭಗವಂತ ನನಗೆ ದರ್ಶನ ಕೊಟ್ಟಾರ್ರಿ. ಯಾವ ಭಗವಂತ ನನ್ನ ಉಳಿಸಿದ, ಯಾವ ಭಗವಂತ ಪಾಂಡವರ ವಂಶವನ್ನು ಬೆಳೆಸಿದ, ಯಾವ ಭಗವಂತ ಬ್ರಹ್ಮಾಸ್ತ್ರದಿಂದ ನನ್ನನ್ನು ಬಚಾವು ಮಾಡಿದ, ಆ ಸ್ವಾಮಿ ಕಥೆಯನ್ನು ಹೇಳ್ರಿ. ಆದ್ದರಿಂದ ಉದ್ಧೃತ್ಯ ಪುಷ್ಪೇ ಭೈವಾರ್ಥ ಬಂಧು ಶಿವಾಯ ನಃ ಕೀರ್ತಯ ತೀರ್ಥಕೀರ್ತೆ ಅಂತ ತಿಳಿದುಕೊಂಡು ಪ್ರಾರ್ಥನೆ ಮಾಡಿಕೊಂಡ ಬಳಿಕ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರನ್ನು ಕುರಿತು ಶ್ರೀಮದ್ ಭಾಗವತ ಪ್ರವಚನವನ್ನು ಪ್ರಾರಂಭ ಮಾಡಿದ್ದಾರೆ, ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಆದ್ದರಿಂದ ಆ ಭಾಗವನ್ನು ಉತ್ತರತ್ರ ನಾಳಿನ ರೂಪವನ್ನು ಅಂತೇಳಿ ಯಥಾಮತಿ ಶ್ಲೋಕಾಭಿಪ್ರಾಯ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಪುಂಡರೀಕಾಕ್ಷ ತ್ರೈಲೋಕ್ಯಂ ಮಂಗಲಂ ಕುರು ಚರಣ ಸರೋಜಂ ಸಾಂದ್ರದಾಂಬುದಾಭಂ ಜಗನನಿಹಿತಪಾಣಿಂ ಮಂಡಲಂ ಮಂಡನಾನಾಂ ತರುಣತೂಷಮಾಲಾ ಕಂಧರಂ ಕಂಜನೇತ್ರಂ ಸದಯಧವಲಹಾಸಂ ವಿಠ್ಠಲಂ ಚಿಂತ್ಯಾಂ ಮಂಗಾಧ್ಯಜಂ ಬಲ್ಲಗು ಜಯತ್ಯಕ್ಷೀಣ ಸುಖಾತ್ಮವೆಂಬ ಸ್ವೈಶ್ವರ್ಯಕಾಂತಿ ಪ್ರತುದಸ್ಸರೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶಿ ಚಂದ್ರಮಾಃ ಜಯತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚರತ್ನಾಕರಾತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುಣಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ ಶುದ್ಧಾನಂದೋರು ಸಂವೇದ್ಯುರಿಬಲಬಹುಲೋದಾರ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮರ್ಜಮುಖರ ಅಶೇಷದೋಷಾದಿದೂರಂ ತದ್ಭಿಃ ವೈರಾಗ್ಯ ಭಕ್ತಿ ಶ್ರುತಿ ಮತಿ ನಿಯತಧ್ಯಾನ ಯಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿರಮರಮಣಂ ಬ್ರಹ್ಮವೇದಾಂತ ವೇದ್ಯಂ ಯಾಂಚಾಮಂದರಲೋಲಿತಾ ಚದವದೈರ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತಸುತರು ಸದ್ಬ್ರಹ್ಮಸೂತ್ರಾಮೃತಂ ಆಸೀತ್ ತಂತ್ರಪುರಾಣ ಸನ್ಮಣಿಗಣೋ ಜಾತಶುಕೇಂದು ಸದಾ ಸೋಯಂ ವ್ಯಾಸ ಸುಧಾನಿರ್ಭವತು ಮೇ ಭೂತೈ ಸತಾಂ ಭೂತಿದಃ ನಮೋ ಮಹದ್ಭೂರ್ಮರ್ಭಿಕೇಭ್ಯೋ ನಮೋ ಭೂರಮಾಶನೇಭ್ಯಃ ಯಜಾಮ ದೇವಾದೇಶಕ್ರಮೋಧ್ಯಾಯ ಸಸ್ಯೋತ್ತಮಾವೃಕ್ಷದೇವಾಃ ಓಂ ರಾಜಾಧಿರಾಜಾಯ ಪ್ರಸನ್ನಸಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದಧಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ಓಂ ಸ್ವಸ್ತಿ ಸಾಮ್ರಾಜ್ಯಂ ಭೌಜ್ಯಂ ಸ್ವರಾಜ್ಯಂ ವೈರಾಜ್ಯಂ ಪಾರಮೇಷ್ಠಂ ರಾಜ್ಯಂ ಮಹಾರಾಜ್ಯ ಮಹಾಧಿಪತ್ಯವಯಂ ಸಮಂತಪರ್ಯ ಈಶಾ ಸಾರ್ವಭೌಮ ಸಾರ್ವಾಯುಷಃ ಆಂ ತಾತಾಪರಾಧಾ ಪೃಥ್ವೇ ಸಮಂತಪರ್ಯಂತಾಯ ನಿರಂಜನ ಸಾಗಿತ್ತು. ಅಂಬರಹರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ येन प्रादुरभावि भूमिवलये व्यस्तारीको सन्ततिः प्राबोधे श्रुतिपङ्कजं करुणया प्राकाशे तत्त्वं परं ध्वान्तं ध्वंसम् अनायि साधुनिकरः चाकारे सन्मार्गगः तेन व्यासदिवाकरेण सततं मात्याजिविमानसम् यं ब्रह्मा वरुणा इंद्रा रुद्रा मरुतः स्तुन्वन्ति दिव्यैस्तवैः वेदैः साङ्गपदाक्रमा उपनिषदैः गायन्ति ध्यायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुः सुरा असुरा नरा वानरा दनुजा मनुजा दानमा मानवा गणाः देवाय तस्मै नमः पृष्ठभ्राम्य दमन्दमन्दरगिरे ग्रावाग्रकण्डूयनैः निद्रालोः कमठाकृतेः भगवतः श्वासानिलापान्तु वः यत्संस्कार कला ಅದರ ಅನುವರ್ತನ ವಶಾತ್
ವಿಗಾನಿಲೇ ನಂಭಸಾಂ ಯಾತಾಯಾತ ಮತಂದ್ರಿತಂ ಜಲನಿಧೇಃ ನದ್ಯಾಪಿ ವಿಶ್ರಾಮ್ಯತಿ ಸಾಂದ್ರಾನಂದ ಪುರಂದರಾದಿವಿಷದ ವೃಂದೈಃ ಅಮಂದಾದರಾತ ಆನಮ್ರೈಃ ಮುಕುಟ ಇಂದ್ರ ನೀಲಮಣಿಭಿಃ ಸಂದರ್ಶೇತಿಂದಿಂದಿರಂ ಸ್ವಚ್ಛಂದಂ ಮಕರಂದ ಬಿಂದು ವಿಲಸನ್ನ ಮಂದಾಕಿನೇ ಮೇದುರಂ ಶ್ರೀ ಗೋವಿಂದ ಪದಾರವಿಂದ ಮಶುಭ ಸ್ಕಂದಾಯ ವಂದಾಮಹೇ ಶ್ರೀಮತ ರಾಮಾಭಿರಾಮ ಅಮಿತ ಪದ ಮಹಿಮಾ ಪ್ರೌಢ ಪಾಥೋರುಹಾಲಿ ಕೃಷ್ಣ ಅನಿಷ್ಟಾಮಿತಕ್ಷ್ಮಾ ಪರಿವೃಷಪಟಲಿ ಪಾಟನೈಕ ಪ್ರವೀಣ ವೇದವ್ಯಾಸೋಪದೇಶಾಧಿಕ ಸಮಧಿಗತ ಅನಂತ ವೇದಾಂತ ಭಾವ ಭೂಯಾತ ಈಶಾ ಅವನೀಶಾ ಯತೀಶಾ ವೃತಿತನುರನಿಲ ಶ್ರೇಯಸೇ ಭೂಯಸೇ ನಃ. ಈ ಪದ್ಯದಲ್ಲಿ ಮಹಾನುಭಾವರಾಗಿರ್ತಕ್ಕಂಥ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ ಮಂತ್ರಾಲಯ ಸ್ವಾಮಿಗಳ ಅನಂತರದಲ್ಲಿ ಆ ಪೀಠವನ್ನು ಆರೋಹಣ ಮಾಡಿರ್ತಕ್ಕಂಥ ಪುಣ್ಯಪುರುಷರಾಗಿರ್ತಕ್ಕಂಥವರು ಆ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ರಾಘವೇಂದ್ರ ಸ್ವಾಮಿಗಳ ಮೇಲೆ ಒಂದು ದಿವ್ಯವಾಗಿರತಕ್ಕಂಥ ಕಾವ್ಯವನ್ನು ಬರೆದಿದ್ದಾರೆ. ಅದಕ್ಕೆ ಗುರುಗುಣಸ್ತವನ ಅಂತ ಹೆಸರು. ಸ್ತವನ ಅಂದರೆ ಕಾವ್ಯ ಕವನ, ದಿವ್ಯವಾಗಿರ್ತಕ್ಕಂಥ ಒಂದು ಖಂಡ ಕಾವ್ಯ. ಅದು ಅಖಂಡವಾದ ಸಂದರ್ಭವನ್ನು ಮಾಡತಕ್ಕಂಥ ದಿವ್ಯವಾದಂಥ ಕಾವ್ಯ. ಅದರಲ್ಲಿ ತಾರತಮ್ಯ ಪ್ರಕಾರವಾಗಿ ಮೊದಲು ಪರಮಾತ್ಮನ ಲಕ್ಷ್ಮೀದೇವಿಯನ್ನು ವರ್ಣನವನ್ನು ಮಾಡಿ, ಆಮೇಲೆ ವಾಯುದೇವರ ಅವತಾರ ತ್ರಯೋಪೇತರಾಗಿರ್ತಕ್ಕಂಥ ವಾಯುದೇವರ ದಿವ್ಯವಾಗಿರ್ತಕ್ಕಂಥ ಸ್ತೋತ್ರವನ್ನು ಪಠಿಸ್ತಾ ಇದ್ದಾರೆ, ಪದ್ಯವನ್ನು ಹೇಳ್ತಾ ಇದ್ದಾರೆ. ಹನುಮ ಭೀಮ ಮಧ್ವ 3 ಅವತಾರಗಳಲ್ಲಿ ವಾಯುದೇವರು ಮಾಡಿರ್ತಕ್ಕಂಥ ಅಸಾಧಾರಣವಾದಂಥ ಕಾರ್ಯ ಏನಪ್ಪ ಅದನ್ನು ಹೇಳ್ತಾ ಇದ್ದಾರೆ. ಹನುಮದ ಅವತಾರದಾಗ ಏನು ಮಾಡಿದರು, ಭೀಮಾವತಾರದಾಗ ಏನು ಮಾಡಿದರು, ಮಧ್ವಾವತಾರದಾಗ ಏನು ಮಾಡಿದರು, ಹನುಮದ ಅವತಾರದಾಗ ಏನು ಮಾಡಿದರು ಅದನ್ನು ಹೇಳ್ತಾ ಇದ್ದಾರೆ. ಶ್ರೀಮತ ರಾಮಾಭಿರಾಮ ಮಿತಪದ ಮಹಿಮಾ ಪ್ರೌಢ ಪಾಥೋರುಹಾರಿ. ಹನುಮಂತದೇವರು ಮಾಡಿದ ಅದ್ಭುತವಾದಂಥ ಕೆಲಸ ಯಾವುದು ಅಂತ ಕೇಳಿದ್ರೆ ಜನ ಎಲ್ಲ ಏನು ಹೇಳ್ತಾರೆ ಅಂದರೆ, 100 ಯೋಜನ ವಿಸ್ತಾರವಾಗಿರತಕ್ಕಂಥ ಅಪರಂಪಾರವಾದಿ ವಿಸ್ತಾರದಿಂದ ಹೊರಡುವ ಘೋರ ಸಾಗರವನ್ನು ಹಾರಿ ಬಂದ ಹನುಮಂತ ಅಂತ ತಿಳ್ಕೊಂಡು ಅವನ ಮಹಾಮಹಿಮೆಯನ್ನು ಜನರು ಹೇಳ್ತಾ ಇದ್ದಾರೆ. ವಾಯುದೇವರ ಶಕ್ತಿ ಸಾಮರ್ಥ್ಯಕ್ಕೆ ಒಂದು ಸಮುದ್ರ ಹಾರಿದ್ದೇನಂಥ ದೊಡ್ಡ ಮಹತ್ವ ಅಲ್ಲ ಅಂತ ತಿಳ್ಕೊಂಡು ಅಂತ ಇದ್ದಾರೆ. ಹನುಮಂತ ದೇವರು ಮಾಡಿದ ಅಸಾಧಾರಣ ಕೆಲಸ ಯಾವುದು? ದುಷ್ಟಭ್ರಷ್ಟರಾಗಿರ್ತಕ್ಕಂಥ ಅನೇಕ ದೈತ್ಯಾಧಮರನ್ನು ಶೀಳಿ ಹಾಕಿದ್ರು, ಕೊಂದು ಹಾಕಿದ್ರು, ಕೊಡದು ಹಾಕಿದ್ರು, ಅದು ಅಂಥ ಮಹತ್ವ ಕಾರ್ಯ ಅಲ್ಲ. ಲಂಕಾಪಟ್ಟಣವನ್ನು ಸುಟ್ಟರು, ಅದು ಅಂಥ ಮಹತ್ವದ ಕಾರ್ಯವಲ್ಲ. ಆ ಸಂಜೀವಿನಿ ಪರ್ವತವನ್ನು ಬೆಟ್ಟವನ್ನೇ ತಗೊಂಡು ಬಂದು ರಣಾಂಗಣದೊಳಗೆ ಮೂರ್ಛಿತರಾಗಿ ಬಿದ್ದಿರ್ತಕ್ಕಂಥ ಸತ್ತು ಹೋಗಿರ್ತಕ್ಕಂಥ ಎಲ್ಲ ಕಪಿಗಳನ್ನು ಸಂಜೀವಿನಿ ಬೆಟ್ಟ ತಗೊಂಡು ಬಂದು ಸಂಜೀವಿನಿ ಮುಖ್ಯ ಪ್ರಾಣದೇವರು ಅದನ್ನು ಎಲ್ಲರನ್ನೂ ಕೂಡ ಉದ್ಧಾರವನ್ನು ಮಾಡಿ ಬದುಕಿಸಿದ್ದಾರೆ. ಇದು ಅಂಥದ್ದಲ್ಲ ಅಂದರು. ಹಂಗಾರೆ ಏನು ಹನುಮಂತ ದೇವರು ಮಾಡಿರ್ತಕ್ಕಂಥ ಅಸಾಧಾರಣ ಕಾರ್ಯ ಏನು ಅಂದರೆ, ರಾವಣನ ದರ್ಬಾರದೊಳಗೆ ಹೋಗಿ ದೈತ್ಯರ ಮಧ್ಯದಲ್ಲಿ ನಿಂತುಕೊಂಡು ಅಲ್ಲೇ ಹರಿಸರ್ವೋತ್ತಮತ್ವವನ್ನು ಸ್ಥಾಪನವನ್ನು ಮಾಡಿ ಮಧ್ವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ಬಂದಿದ್ದಾರಲ್ಲ, ಇದು ಅಸಾಧಾರಣ ಕಾರ್ಯ ಅಂತ ಹೇಳ್ತಾ ಇದ್ದಾರೆ. ಶ್ರೀಮತ ರಾಮಾಭಿರಾಮ ಮಿತಪದ ಮಹಿಮಾ ಪ್ರೌಢ ಪಾಥೋರುಹಾಲಿ. ಹಂಗೆ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು ಆಶ್ರಮದ ಕ್ಷಣವೇ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸೀಂ ತತ್ವತ್ವಾನ್ ಕುಮತ ಪ್ರಚಾರ ನತಾನ್ ಅದ್ವೈತ ದಿಗ್ಧಾಂತರಃ ಪ್ರೌಢಾರ್ಥೈ ವಚನೈ. ಹಾಗೆ ಅವನ್ನೆಲ್ಲ ಖಂಡನವನ್ನು ಮಾಡಿ ನಿರ್ವೀರ ಮುರುವಿದನನ್ನು ತಿಳ್ಕೊಂಡು 6 ತಿಂಗಳವರೆಗೆ ಕಾಶಿ ಒಳಗೆ ಕೂತ್ಕೊಂಡು ಅಲ್ಲೇ ದಿಗ್ವಿಜಯವನ್ನು ಮಾಡಿ ಸಿದ್ಧಾಂತವನ್ನು ಜಯತೀರ್ಥರ ಸಿದ್ಧಾಂತವನ್ನು ಅದನ್ನು ಸ್ಥಾಪನೆ ಮಾಡಿ ಬಂದರು. ಅದು ಅಸಾಧಾರಣ ಕೆಲಸ. ಮಾಸಾಮರಾಜ್ ಮಾಡಿದ್ರು, ಬೆಳ್ಳಿ ತಂಬಿ ಕೊಟ್ಟರು, ತಾಲಿ ಕೊಟ್ಟರು, ಅದನ್ನು ಕೊಟ್ಟರು, ಇದರ ಮಹತ್ವ ಅಲ್ಲ. ಹಾಗಾದರೆ ಮಾಡತಕ್ಕಂಥ ಕೆಲಸ ಕಾಶಿ ಒಳಗೆ ಅದ್ವೈತ ಭೂಯಿಷ್ಠವಾಗಿರ್ತಕ್ಕಂಥ ಅದ್ವೈತ ಮತದ ಉದ್ದಾಮ ವಿದ್ವಾಂಸರು ಅಲ್ಲಿ ಬೇಕಾದಷ್ಟು ಜನ ಇದ್ದರು. ಅವರ ಮಧ್ಯದೊಳಗೆ ಹೋಗಿ ಅಲ್ಲಿ ನಿಂತುಕೊಂಡು ಅಲ್ಲೆಲ್ಲರಿಗೂ ಕೂಡ ಯಾವತ್ತು ಆಚಾರ್ಯರ ಸಿದ್ಧಾಂತವನ್ನು, ದ್ವೈತ ಸಿದ್ಧಾಂತವನ್ನು, ವೈಷ್ಣವ ಸಿದ್ಧಾಂತವನ್ನು, ವೈದಿಕ ಸಿದ್ಧಾಂತವನ್ನು, ವೇದ ಮತವನ್ನು ಅಲ್ಲೇನೋ ಉದ್ಧಾರ ಮಾಡಿ ಬಂದರು. ಅದು ಹೇಗೆ ಮಹತ್ವದ ಕೆಲಸ ಅಂತ ಹೇಳ್ತಾ ಇದ್ದಾರೋ ಹಂಗೆ ಒಬ್ಬರವರು ಸತ್ಯಜ್ಞಾನ ತೀರ್ಥರು
ಅಲ್ಲಿ ಕೂತವರು ಒಂದು ಸಾವಿರಾರು ಮಂದಿ ಅದ್ವೈತರು ಮತ್ತು ದೊಡ್ಡ ದೊಡ್ಡ ವಿದ್ವಾಂಸರಾಗಿರ್ತಕ್ಕಂಥವ್ರು. ಅವರ ಮಧ್ಯದೊಳಗೆ ಹೋಗಿ ಹಂಗೆ ವಿಷ್ಣು ಸರ್ವೋತ್ತಮತ್ವವನ್ನು, ಆ ಭಗವಂತನ ಮಹಾತ್ಮ್ಯವನ್ನು, ಪಾರಮ್ಯವನ್ನು ನಿರೂಪಣೆ ಮಾಡಿದರು. ಹಾಗೆ ವಾಯುದೇವರಾಗಿದ್ದರು ಕೂಡ ಮಾಡತಕ್ಕಂಥ ಮುಖ್ಯ ಕಾರ್ಯ ಯಾವುದಪ್ಪ? ರಾವಣನ ಮಧ್ಯ ದರ್ಬಾರೊಳಗೆ ಹೋಗಿ ಅವನಲ್ಲಿರ್ತಕ್ಕಂಥ ಅನೇಕ ದೈತ್ಯರು, ಕೋಟಿ 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 ಮಂದಿ ದೈತ್ಯರು, ಅದನ್ನು ನೋಡಿ ಒಬ್ಬನೇ ಒಬ್ಬರು ಹನುಮಂತ ದೇವರು ಒಬ್ಬರೇ ಆದರೂ ಸಹಿತ ಅಲ್ಲೇ ನಿಂತುಕೊಂಡು ಆ ಶ್ರೀಮತ್ ರಾಮಾಭಿರಾಮ ಅಮಿತ ಪದ ಮಹಿಮಾ ಪ್ರೌಢ ಪಾಥೋರುಹಾಲಿ ಅಲ್ಲಿ ನಿಂತುಕೊಂಡು ಹೇಳಿದರು ಹನುಮಂತ ದೇವರು. ನ ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಪಿ ವಿರಿಂಚಿ ಸರ್ವಪೂರ್ವಕ ಅಲ್ಪಸಾರಿಕ ಕೇಳ್ತಾ ಇದ್ದಾರೆ. ಎಲೆ ನೀನು ಯಾರು ಅಂತ ಕೇಳಿದವ. ಕಪೇ ಕುತೋಸಿ ಕಸ್ಯ ವಾ ಕಿಮರ್ಥಮೀದೃಶಂ ಕೃತಂ ಇತಿ ರೀತಸ್ಸ ಚಾವದತ್ ಪ್ರಣಮ್ಯ ರಾಮಮೀಶ್ವರಂ. ಅಲ್ಲಿ ಹೋಗಿ ಆ ಹನುಮಂತ ದೇವರು ಅಲ್ಲಿ ಬಂದು ನಿಂತುಕೊಂಡು ಆ ಲಂಕಾಪಟ್ಟಣವನ್ನೆಲ್ಲ ಸುಟ್ಟು ಹಾಕಿ ದುಷ್ಟರಾಗಿರ್ತಕ್ಕಂಥ ಅವನ್ನ ದೈತ್ಯರನ್ನೆಲ್ಲ ವಧವನ್ನು ಮಾಡಿದ್ದಾರೆ. ಆ ಹನುಮಂತರನ್ನು ಹಿಡಿಬೇಕು ಅಂತ ತಿಳಿದುಕೊಂಡು ರಾವಣ ತನ್ನ ಮಗನಾಗಿರ್ತಕ್ಕಂಥ ಅಕ್ಷಕುಮಾರನ ಕಳಿಸಿದ್ದಾನೆ. ಅಚ್ಚಾದ ಮಗ, ಕಡಿಹುಟ್ಟು ಮಗ, ಅವನನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ಆ ಅಕ್ಷಕುಮಾರನ ಹನುಮಂತ ದೇವರನ್ನು ಹಡಿಬೇಕು ಅಂತ ತಿಳಿದುಕೊಂಡು ತಲೆ ಮೇಲೆ ಏಟ ಹಾಕಬೇಕು ಅಂತ ತಿಳ್ಕೊಂಡು ಮೇಲೆ ಜಿಗಿದಾಡ್ಕೊಂಡು ಬರ್ತಾ ಇದ್ದ. ಆ ಕಾಲು ಹಿಡಿದು ಎಳೆದು ಹೋಗಿಬಿಟ್ಟಿದ್ದಾರೆ, ಸತ್ತು ಹೋಗಿಬಿಡ್ತಾ ಇದ್ದಾನೆ. ಅಕ್ಷಕುಮಾರ ಸಂಹಾರ ಮಾಡಿದ. ಅನಂತರದಲ್ಲಿ ರಾವಣ ಏನು ಮಾಡಿದ? ನನ್ನ ಮಗನ ಕೊಂದು ಹಾಕಿದಲ್ಲ ಅಂತ ತಿಳ್ಕೊಂಡು ಅವನು ಹಿಡಿಲಿಕ್ಕೆ ಎಷ್ಟು ಮಂದಿನ ಕಳಿಸಿದ? 88 ಕೋಟಿ ಮಂದಿನ ಕಳಿಸಿದಂತೆ. 88 ಕೋಟಿ. ಅಶೀತಿ ಕೋಟಿ ಯೂಥಪಂ ಪುರಸ್ಸರಾಷ್ಟ. ಅಶೀತಿ ಅಂದರೆ 80, ಪುರಸ್ಸರಾಷ್ಟಕಾಯುತಂ ಅಂದರೆ 8 ಹೆಚ್ಚಾದಂಥ 80 ಕೋಟಿ ಅಂದರೆ 88 ಕೋಟಿ ದೈತ್ಯರನ್ನು. ಆ ಕೋತಿಯನ್ನು ಒಂದು ಮಂಗ್ಯಾನ ಕಡಿಲಿಕ್ಕೆ ಇಷ್ಟು ಮಂದಿನ ಕಳಿಸಿದ್ದಾನೆ ರಾವಣನಾಗಿರ್ತಕ್ಕಂಥವ. ಆದ್ದರಿಂದ ಹನುಮಂತ ದೇವರು ದೂರಿಂದ ನೋಡಿದರು, 80 ಕೋಟಿ ಮಂದಿತ್ತು. ಸರಿ ಅಂದರು, ಲೆಕ್ಕ ಹಾಕಿಬಿಟ್ರು ಅವರು. ಕರೆಕ್ಟ್ ಎಷ್ಟದ? 80 ಕೋಟಿ ಮಂದಿದೆ. ಹಂಗೆ ಹಾಕಿದ್ರಿ ದೊಡ್ಡವರು ಜ್ಞಾನಿಗಳು ಹೆಂಗಿರ್ತಾರೆ ರೀ ಅವರಿಗೆ. ಸತ್ಯಜ್ಞಾನ ತೀರ್ಥರು ಬಾಗಲಕೋಟೆ ಮಹಾಸಂರಾಧನೆ ಕಾಲಕ್ಕೆ 40,000 ಮಂದಿ. ಆಗಿನ ಕಾಲಕ್ಕೆ ಈಗ 60-70 ವರ್ಷದ ಹಿಂದೆ 40,000 ಮಂದಿ ಹಾಕಿದರೆ ಆ ಕಾಲಕ್ಕೆ ಅಷ್ಟು ಮಂದಿಗೆಲ್ಲ ತೀರ್ಥ ಕೊಡುವಾಗ ಹೇಳಬೇಕು ಅವರು, ಜಯಾಚಾರ್ಯರು ದಿವಾನರು ಬಂದು ಕೇಳಬೇಕು, ಸ್ವಾಮಿ ಎಷ್ಟು ಮಂದಿಗೆ ಅಡುಗೆ ಮಾಡಿಸ್ಬೇಕು ಅಂತ. ಸ್ವಾಮಿಗಳು ಹೇಳಿದರು, ನಾನು ಹೇಳ್ತೀನಿ ಬರಬ್ಬರಿ ಕೊಡು ಅಂದರು. ಏನು ಮಾಡ್ತು? ತೀರ್ಥ ಒಂದು ಬಂಗಾರ ಗಿಂಡಿತ್ತು ದೊಡ್ಡದು, ತೀರ್ಥ ಕೊಡ್ತಾಯಿದ್ರು. ಒಂದು ಗಿಂಡಿ ಆದ ಕೂಡಲೇ ಒಂದು ಹಂಡೆ ಏರಿಸು ಅಂತನ್ಬೇಕು, ಒಂದು ಗಿಂಡಿ ಆದ ಕೂಡಲೇ ಹಂಡೆ ಏರಿಸು ಅಂತನ್ಬೇಕು. 40,000 ಮಂದಿ ಆದರೆ ಕರೆಕ್ಟ್ ಲೆಕ್ಕ ಕೊಟ್ಟಿದ್ರು ನೋಡ್ರಿ. ಧ್ಯಾನಿಗಳಂದ್ರೆ ಹೆಂಗಿರ್ತಾರೆ ರೀ. ಹನುಮಂತ ದೇವರು ದೂರಿಂದ ನೋಡಿದರು. ಓಹೋ, ಬರಾಬರಿ 88 ಕೋಟಿ ಮಂದಿ ಅದ ಅಂದರು. ಎಲ್ಲರೂ ಕೂಡ ಅಶೀತಿ ಕೋಟಿ ಯೂಥ ಪಂಪುರಸ್ಸರಾಷ್ಟಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾಮನೋದ್ಬಲಂ. ಅಸ್ತ್ರ ಶಸ್ತ್ರ ಆಯುಧ ಷಣ್ವಸ್ತ್ರ ವರುಣಾಸ್ತ್ರ ಯಾವತ್ತೂ ಶಸ್ತ್ರಾಸ್ತ್ರ ಸನ್ನದ್ಧವಾಗಿರತಕ್ಕಂಥ 88 ಕೋಟಿ ಮಂದಿ ಅವರೆಲ್ಲರನ್ನೂ ಕೂಡ ಹನುಮಂತ ದೇವರಾಗಿರ್ತಕ್ಕಂಥವ್ರು ಹೊಡೆದಿದ್ದಾರೆ. ಅದರಿಂದ ಹೊಡೆದಿದ್ದಾರೆ. ಏನು ಬಿಲ್ಲಿಲ್ಲ, ಬಾಣಿಲ್ಲ, ಖಡ್ಗಿಲ್ಲ, ಮತ್ತೊಂದೇನೂ ಇಲ್ಲರಿ. ಬರೇ ಅಂಗೈಯಿಂದ 44 ಕೋಟಿ ಮಂದಿ, ಮುಂಗೈಯಿಂದ 44 ಕೋಟಿ ಮಂದಿ. ಹಂಗೆ ಅಪ್ಪಳದುಪ್ಪಳ ತಂಬೇರಾಡ ಹಿಟ್ಟ ಕುಚ್ಚಿ ಕಡುವ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಟದೊಳಗೆ. ಹಾಗೆ ತಲಪ್ರಹಾರ ಚೂರ್ಣಿತಾನ್ ಪುನಃ. ತಲಪ್ರಹಾರ ಅಂಗೈ ಹೊಡೆತದಿಂದ, ಮುಂಗೈ ಹೊಡೆತದಿಂದ ಯಾವ ರೀತಿಯಾಗಿ ಸಂಹಾರ ಮಾಡಿದ್ದಾರೆ ವಾಯುದೇವರು ಅಂತ ಅದಕ್ಕೆ ಅಂತ ಇದ್ದಾರೆ. ಈ 88 ಕೋಟಿ ಮಂದಿ ನಿಂಗೆ ಹೆಂಗೆ ಹೊಡೆದ್ರಪ್ಪ ಅಂತ ಕೇಳ್ತಾ ಆಶ್ಚರ್ಯ ಆಗ್ತದೆ ಅಂತ ತಿಳ್ಕೊಂಡಂದ್ರೆ ಎಲ್ಲ ಪ್ರಾಣದೇವರಪ್ಪ ಅವರು. ಆದ್ದರಿಂದ ಆ ಶ್ವಾಸೋಚ್ಛ್ವಾಸಕ್ಕೆ ಸ್ವಲ್ಪ ಮಾಡಿಬಿಟ್ಟು ಅಂದರೆ 2 ಸೆಕೆಂಡ್ನಾಗ ಎಲ್ಲವೂ ಕೂಡ ಸತ್ತು ಹೋಗಬೇಕು. ಈ ರೀತಿಯಾಗಿ ಪುರಸ್ಸರಾಷ್ಟಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಮಾಮನೋದ್ಬಲಂ. ಈ ರೀತಿಯಾಗಿ ಅವರೆಲ್ಲ ಸತ್ತು ಹೋದಾಕ್ಷಣವೇ ರಾವಣನಿಗೆ ಸುದ್ದಿ ಹೋಯಿತು. ಇಂತಿಂಥ ವೀರಾಧಿವೀರರು ಶೂರಾಧಿಶೂರರು ಅಂತ ಯಾವತ್ತೂ ದುಷ್ಟರಾಗಿರ್ತಕ್ಕಂಥ, ದರ್ಪಿಷ್ಟರಾಗಿರ್ತಕ್ಕಂಥ, ಬಲಿಷ್ಠರಾಗಿರ್ತಕ್ಕಂಥ ದೈತ್ಯರನ್ನು ಎಲ್ಲರನ್ನೂ ಕೊಟ್ಟುಬಿಟ್ಟು ಹೊಡೆದು ಹಾಕಿಬಿಡ್ತಾರೆ. ನೊಣ ತ್ವನಿಸಿ ಹೊಡೆದು ಹಂಗೆ ಅಷ್ಟೆಲ್ಲ ಮಂದಿಯನ್ನು ಹೊಡೆದು ಹಾಕಿದ ಕ್ಷಣವೇ ರಾವಣಿಗೆ ಬಹಳ ಕಾಳಜಿ ಆಯಿತು. ಅಯ್ಯೋ, ಇನ್ನೇನು ಮಾಡಬೇಕು, ಈ ಕೋತಿಯನ್ನು ಹೆಂಗೆ ಹಿಡಿಬೇಕು, ಹೆಂಗೆ ಹೊಡಿಬೇಕು. ಆದ್ದರಿಂದ ಏನು ಮಾಡಬೇಕು ಅಂತ ಚಿಂತಾಕ್ರಾಂತನಾಗಿ ಕೂತ್ಕೊಂಡಾಗ ಅವನು ಹಿರಿಯ ಮಗನಾಗಿರ್ತಕ್ಕಂಥವ ಮೇಘನಾದ ಅಂತ ತಿಳ್ಕೊಂಡಿದ್ದಾನೆ. ಆ ಮೇಘನಾದ ಇಂದ್ರಜಿತ್ ಅಂತ ಹೆಸರು ಅವನಿಗೆ. ಇಂದ್ರನ ಗೆದ್ದು ಬಂದಿದ್ದವ, ದೇವೇಂದ್ರನ ಗೆದ್ದು ಬಂದಿರತಕ್ಕಂಥ ಇಂದ್ರಜಿತನಿಗೆ ಅವ ಹೇಳಿದ. ಇಂದ್ರಜಿತ್ ಬಂದು, ಅಪ್ಪ ಯಾಕೆ ಕಾಳಜಿ ಮಾಡ್ತಿದ್ದಿ, ನಾನು ಹೋಗಿ ಆ ಕೋತೆಯನ್ನು ಹಿಡ್ಕೊಂಡು ಬರ್ತೀನಿ ಅಂತ ಹೇಳಿದ. ಅಲ್ಲೋ, ಒಂದು ನನ್ನ ಕಡಿ ಹುಟ್ಟು ಮಗ ಹೋಗ್ಯಾನ, ನೀನು ಹೋದ್ರೆ ಎಲ್ಲ ಮಕ್ಕಳು ಹೋದರೆ ಮುಂದೆ ಶ್ರಾದ್ದ ಮಾಡೋರು ನನಗೆ ತರ್ಪಣ ಕೊಡೋರು ಯಾರು, ನೀನು ಇರುವುದಿಲ್ಲ ಅಂತ ಹೇಳಿ ಆ ಮನುಷ್ಯನೊಳಗೆ ಆ ರೀತಿಯಾಗಿ
ಅವ ಬಂದಿರ್ತಾ ಇದ್ದಾನೆ. ಒಂದು ಯುಕ್ತಿ ಮಾಡಿದವ. ಇಂದ್ರಜಿತ್ ಏನು ಮಾಡಿದ? ಬ್ರಹ್ಮಾಸ್ತ್ರ ಬಿಟ್ಟುಬಿಟ್ಟ. ಹನುಮಂತ ದೇವರ ಮೇಲೆ ಬ್ರಹ್ಮಾಸ್ತ್ರ ಕೊಟ್ಟ. ಬ್ರಹ್ಮಾಸ್ತ್ರ ಬಿಟ್ಟ ಕ್ಷಣವೇ ಹನುಮಂತ ದೇವರಂದರು, ಏನು ಮಾಡ್ಬೇಕಪ್ಪ, ಈ ಬ್ರಹ್ಮಾಸ್ತ್ರಕ್ಕೆ ಮರ್ಯಾದೆ ನಾವು ಕೊಡಬೇಕು. ಯಾಕಂದ್ರೆ ನಾನು ಕೂಡ ಮುಂದೆ ಆ ಬ್ರಹ್ಮ ಪದವಿಗೇನು ಬರೋವ. ಆದ್ದರಿಂದ ಅದಕ್ಕೆ ಸಮಾನನೀಯ ಏಮೇತೋತ್ರಮಾನಯಾಮ್ಯಹಂ, ನಾನು ಆ ಬ್ರಹ್ಮಾಸ್ತ್ರಕ್ಕೆ ಮಹತ್ವವನ್ನು ಕೊಡಬೇಕು, ಅದಕ್ಕೆ ಬಾಗಬೇಕು ಅಂತ ತಿಳಿದುಕೊಂಡು ಹನುಮಂತ ದೇವರು ಆ ಬ್ರಹ್ಮಾಸ್ತ್ರ ಬಂದ ಕ್ಷಣ ಅದರ ಬಂಧನಕ್ಕೆ ಒಳಗೆ ವಶರಾಗಿ ಬಿಡ್ತಾ ಇದ್ದಾರೆ. ಇವತ್ತು ಇಲ್ಲೇ ಒಂಟಿ ಹನುಮಂತ ದೇವರದ್ದು ಒಂದು ಗುಡಿ ಅದು ಅಂತ, ಅಲ್ಲೇ ಹನುಮತ್ ಜಯಂತಿಯ ವಿಶೇಷವಾದಂಥ ಸಮಾರಂಭವನ್ನು ಮಹಾನುಭಾವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ವಾಯುದೇವರು ಸ್ವಲ್ಪ ಮಹಿಮಾವನ್ನು ಹೇಳಿಕೊಂಡು ಮುಂದೆ ಭಾಗವತವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಆವಾಗ ಆ ಹನುಮಂತ ದೇವರನ್ನು ಹಿಡಿಬೇಕು ಅಂತ ತಿಳ್ಕೊಂಡು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ತಾವ. ಇಂದ್ರಜಿತ್ ಒಂದಾಕ್ಷಣವೇ ಬ್ರಹ್ಮಾಸ್ತ್ರಕ್ಕೆ ಹನುಮಂತ ದೇವರು ವಶರಾಗಿ ಬಿಡ್ತಾ ಇದ್ದಾರೆ. ವಶರಾಗಿ ಬಿಟ್ಟರು ಕಟ್ಟಿ ಬಿಡ್ತದು. ಹನುಮಂತನನ್ನು ಬಿಗಿದು ಕಟ್ಟಿ ಕೆಡವೇನಪ್ಪ ಅಂದರೆ ನಿಷ್ಕ್ರಿಯನನ್ನಾಗಿ ಮಾಡಿತು. ಆಮೇಲೆ ಅವರಂದರು, ಈ ಬ್ರಹ್ಮಾಸ್ತ್ರವನ್ನು ಬೇಕಾದಷ್ಟರ ಉಲ್ಲಂಘನೆ ಮಾಡಬಹುದು, ಆದರೂ ಆ ಬ್ರಹ್ಮದೇವರ ಮಹತ್ವವನ್ನು ಕೊಡಬೇಕು ಅಂತ ತಿಳಿದುಕೊಂಡು ಅವರ ವಿಲಂಘಿತ ಅನೇಕದ ಸ್ವಯಂಭವ ಅಂತ ತಿಳ್ಕೊಂಡು ಅದಕ್ಕೆ ವಶರಾಗಿದ್ದಾರೆ. ವಶ ಆದಮೇಲೆ ಅಲ್ಲಿರ್ತಕ್ಕಂಥ ದೈತ್ಯರಂದರು, ಈ ಬ್ರಹ್ಮಾಸ್ತ್ರ ಕಟ್ಟ್ಯಾರ ಕಡೆ ಇದು ಯಾವಾಗ ಹೋಗ್ತದೆ ಏನೋ, ಅದ್ರ ಮೇಲೇನು ಭರೋಸೆರಪ್ಪ, ಅದಕ್ಕೆ ಮ್ಯಾಲೆ ನಮ್ಮ ಅನ್ನಕ ಹಗ್ಗ ಪಗ್ಗ ಹಾಕಿ ಕಟ್ರಿ ಅಂದರು. ಯಾವ್ಯಾವ ಹಾಸಿಗೆ ಸುರುಳಿ ಹಗ್ಗನೋ ಅಥವಾ ಮತ್ಯಾವುದಾದ್ರೂ ಕೂಡ ರಥೋತ್ಸವದ ಹಗ್ಗನೋ ದೊಡ್ಡ ದೊಡ್ಡ ಹಗ್ಗ ತೊಗೊಂಬಂದು ಕೊಟ್ಟರು. ಅದು ಬಿಚ್ಚಿ ಬಿಡ್ತು ಬ್ರಹ್ಮಾಸ್ತ್ರ. ಯಾಕಂದ್ರೆ ಅಪಮಾನ ಹಂಗಾತದಕ್ಕೆ. ನನ್ನ ಮೇಲೆ ಇನ್ನೊಂದು ಅಸ್ತ್ರ ಹಾಕಿದ್ದಾರೆ, ಮತ್ತೊಂದು ಹುರಿ ಹಾಕ್ತಂದು ಕಟ್ಟಿದ್ದಾರೆ. ಕಾತಿ ಕಟ್ಟೋಣ, ಹುರಿ ಕಟ್ಟೋಣ, ಜನಿವಾರ ದಾರ ಕಟ್ಟೋಣ, ಇದು ನನಗೆ ಅಪಮಾನ ಅಂತ ತಿಳ್ಕೊಂಡು ಅದು ಬಿಚ್ಚಿಕೊಂಡು ಬಿಡ್ತು ಬ್ರಹ್ಮಾಸ್ತ್ರ. ಹನುಮಂತ ದೇವರಂದ್ರೆ ಬ್ರಹ್ಮಾಸ್ತ್ರ ಅಂತ ಬಿಚ್ಚದೆ, ಆದರೂ ಸಹಿತ ಎದ್ದು ನಿಂದಿರಲಿಲ್ಲ. ಯಾಕಂದ್ರೆ ನಾವು ಇಲ್ಲಿ ತನಕ ಬಂದೇನೆ, ಲಂಕಾಪಟ್ಟಣ ಸುಟ್ಟಿದ್ದೇನೆ, ಎಲ್ಲ ಆಗ್ಯದ, ಸೀತಾಗೆ ಸಂದೇಶವನ್ನು ಕೊಟ್ಟಿದ್ದೇನೆ, ಇನ್ಮೇಲೆ ಹೋಗ್ತೀನಿ ಖರೆ. ಅಲ್ಲಿ ಹೋದ ಕೂಡಲೇ ಎಲ್ಲ ನಮ್ಮ ಕಪಿಗಳು ಕೇಳ್ತಾವೆ. ಹನುಮಂತ ಅಲ್ಲಿ ತನಕ ಹೋದಿ ಸೀತಾನ ಮಾತಾಡಿಸಿ ಸಂದೇಶವನ್ನು ಕೊಟ್ಟು ಬಂದು ಖರೆ. ಆದರೆ ರಾವಣನ ನೋಡ್ಕೊಂಡು ಬರಲಿಲ್ಲ. ಮಂದಿ ಹೇಳ್ತಾರೆ 10 ಮಾರವ ಅಂತ ತಿಳ್ಕೊಂಡು 10 ಮಾರಿ ಒಂದು ಕುತ್ತಿಗೆ ಮೇಲೆ 10 ಮಾರಿ ಕೂಡ್ತವೆ. ಹಂಗೆ ಖರೆ ಹೇಳ್ಯಾರು, ನಾಟಕದ ಹಚ್ಚಿ ನಾವು ಸುಮ್ಮನೆ ಏನು ಹಚ್ಚಾರು. ಅವನು ನೋಡ್ಕೊಂಡು ಬರಲಿಲ್ಲ, ಯಾಕೆ ನನಗೆ ಗೊತ್ತಿಲ್ಲ. ರಾವಣನ ಸೈನ್ಯ ಎಷ್ಟದ ಗೊತ್ತಿಲ್ಲ, ಅವನ ಶಕ್ತಿ ಎಷ್ಟದ ಗೊತ್ತಿಲ್ಲ, ಇನ್ನೇನು ಬುದ್ಧಿಗೇಡಿ ಭಗವಂತ ಅಂತಂತ ಇದ್ದಾರೆ. ಅಲ್ಲಿ ತನಕ ಹೋದ್ಮೇಲೆ ಎಲ್ಲವನ್ನು ನೋಡಿಕೊಂಡು ಕೇಳ್ಕೊಂಡು ತಿಳ್ಕೊಂಡು ಬರಬೇಕು ಅಂತ ಕಪಿಗಳು ಕೇಳ್ತಾ ಇದ್ದಾರೆ. ಆದ್ದರಿಂದ ರಾವಣನ ಹ್ಯಾಂಗಾರೆ ಮಕ್ಕ ಅದ ನೋಡರೆ ಬರೋಣ ನಾವು ಹನುಮಂತ ಇಲ್ಲಿ ತನಕ ಬಂದೀನಿ, ಸೀತಾಗೆ ಸಂದೇಶ ಬಿಟ್ಟಿಸಿದ್ದೇನೆ. ಆ ರಾವಣ ನಾವು ಹೆಂಗಿದ್ದಾನ, ಅವನ ಶಕ್ತಿ ಏನು, ಸಾಮರ್ಥ್ಯ ಏನು, ಅವನ ಮಾರೇನು, ಮಸಡೇನು, ಮಕ್ಕ ಏನು, ಅದನ್ನು ನೋಡೋಣ ಅಂತ ತಿಳ್ಕೊಂಡು ಹನುಮಂತ ದೇವರು ರಾವಣನ ಭೆಟ್ಟಿಗೆ ಹೋಗ್ಬೇಕು. ಹೋದ್ರೆ ರಾಜ ಪರಮೇಶ್ವರ ಅವನಿಗೆ ಮತ್ತೆ ಪರ್ಮಿಷನ್ನು ಅದು ಇದು ಚೀಟಿ ಕಳಿಸ್ಬೇಕು, ಚಪಾಟಿ ಕಳಿಸ್ಬೇಕು, ಕಳಿಸ್ತಾನೋ ಎಲ್ಲೋ. ಆದ್ದರಿಂದ ಅವರಾಗೆ ನಾನು ಕರ್ಕೊಂಡು ಹೋಗುವಂಗೆ ಮಾಡಿಬಿಟ್ರೆ ಅದೊಂದು ಅಸ್ತ್ರವನ್ನು ವಶನಾಗಿದ್ದರೆ ಸಹಿತ, ಅದು ಬಿಚ್ಚಿಕೊಂಡಿದ್ರೆ ಸಹಿತ ಹಾಗೆ ಕೂತ್ಕೊಂಡ್ರು. ಯಾವಾಗ ಹನುಮಂತ ದೇವರು ಬಿದ್ದರು ಆವಾಗ ಅವರೆಲ್ಲ ಹತ್ತಿರ ಅವನು ಹನುಮಂತನನ್ನು ಎತ್ತಿದ್ರು. ಆಮೇಲೆ ಮೆರವಣಿಗೆ ಮಾಡ್ಕೋತ ತೊಗೊಂಡು ಹೋದರು. ಊರಿಶೋತ ಬಾರಿಶೋತ ಲಂಕಾಪಟ್ಟಣ ಸುಟ್ಟಂತಹ ಕವತೆಯನ್ನು ನಾವು ಹಿಡ್ಕೊಂಡು ಬಂದಿದ್ದೇವೆ ಅಂತ ತಿಳ್ಕೊಂಡು ಅವನ್ನೆಲ್ಲ ತೊಗೊಂಡು ಮೇಲೆ ಹೊತ್ಕೊಂಡು ಎಲ್ಲರೂ ಕೂಡ ಏನು ಪಟಾಕ್ಷಿ, ಏನು ಮದ್ದು, ಏನು ಮೆರವಣಿಗೆ, ಏನು ಅದ್ಭುತವಾಗಿ ಹೋಯಿತು. ಅಂದರೆ ರಾವಣನ ಊರೊಳಗೆ ಹನುಮಂತ ದೇವರು ಮೆರವಣಿಗೆ ಆಗಿ ಹೋಯ್ತು. ಹನುಮಂತ ದೇವರನ್ನು ನಮ್ಮನ್ನರ ಏನು ಮೆರವಣಿಗೆ ಮಾಡ್ಬೇಕು ಅಂದ. ಮೆರವಣಿಗೆ ಆಗೋದು 2 ಕಡೆ ರೀ ಮನುಷ್ಯಾಗ. ಒಂದು ಮದುವೆ ಕಾಲಕ್ಕೆ ಒಂದು ಮೆರವಣಿಗೆ ಅಂಥದ್ದೇ ಇರುವಲ್ತಾಗ, ದಡ್ಡಿರಲಿ, ಮಸಡಿರಲಿ, ಕೆಟ್ಟಿರಲಿ, ಕಪ್ಪಿರಲಿ, ದಪ್ಪಿರಲಿ, ಹುಚ್ಚಿರಲಿ, ಹುಡುಕಿರಲಿ, ಮದುವೆ ಆದ ವರ ಆತು ಒಂದು ಮೆರವಣಿಗೆ ಶುರುವೇ ಆಗ್ತದೆ ಅದರದ್ದು. ಆವಾಗ ಒಂದು ಮೆರವಣಿಗೆ, ಆಮೇಲೆ ಇನ್ನೊಂದು ಮೆರವಣಿಗೆ. ಈ ಪಲೆಕ್ಷನ್ ಕೂತು ಅಂದ್ರೆ ಆವಾಗ ಒಂದು ಮೆರವಣಿಗೆ ಮಾಡ್ಕೊತಿರ್ತಾವೆ. ಇಲೆಕ್ಷನ್ಗೆ ಹಿಂದಾಡೆ ತಾವು ಗೆದಿಯೋದು ನೇಮಿಲ್ಲ ಅಂತ ತಿಳ್ಕೊಂಡು ಆ ನಾಮಿನೇಷನ್ ಪೇಪರ್ ಕೊಟ್ಟು ಬಂದರೂ ಕೂಡ ಮೆರವಣಿಗೆ ಮಾಡ್ಕೊಂಡು ಬಿಡ್ತಾ ಇದ್ದಾರೆ. ಮುಂದೆ ಏನಾರು ಯಾಕಾಗಲ್ಲ ಅಂತ ತಿಳ್ಕೊಂಡು. ಹನುಮಂತಂದ ನಮಗೆ ಎರಡೂ ಆಗಲಿಲ್ಲಪ್ಪ, ಬ್ರಹ್ಮಚಾರಿ ಮದುವೆ ಆಗಂಗಿಲ್ಲ, ಅವಾಗ ಒಳಗೆ ಮೆರವಣಿಗೆ ಆಗಂಗಿಲ್ಲ, ಇಲೆಕ್ಷನ್ಗೆ ನಿಂತ್ರಂಗಿಲ್ಲ, ಇಲ್ಲ ಆಗಂಗಿಲ್ಲ. ಅದಕ್ಕೆ ಅನಾಯಾಸೇನೆ ನಾನು ಮೆರೆಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹನುಮಂತವನ್ನು ಕರ್ಕೊಂಡು ಊರಿಸೋತ ಬಾರಿಸೋತ ವೈಭವದಿಂದ ಜೈಘೋಷ, ಯಾಕೆ ಇಂಥ ಕಪಿನ ಹಿಡ್ದೇವೆ ಅಂತ ತಮಗೆ ವೈಶಿಷ್ಟ್ಯ, ಅದನ್ನು ಊರೆಲ್ಲ ತೋರಿಸ್ಬೇಕು ಅಂತ ತಿಳ್ಕೊಂಡು ಅನಾಮತಾಗಿ ಹನುಮಂತ ದೇವರನ್ನು ಎತ್ತಿ 10 ಮಂದಿ ಅವನು 10 ಊರೊಳಗೆಲ್ಲ ಮೆರವಣಿಗೆ ಮಾಡ್ಕೊತ ಹೋಗ್ತಾ ಇದ್ದಾರೆ. ರಾವಣ ದರ್ಬಾರ ಬಂದು ನಿಂತುಕೊಂಡ. ರಾವಣ ಒಂದು ಪ್ರಶ್ನೆ ಮಾಡಿದ, ಕಪೇ ಕುತೋಸಿ ಕಸ್ಯವ ಕಿಮರ್ಥ ಮೀದರ್ಶಂ ಕೃತಂ. ಯಾರೋ ನೀನು ಕೋತಿ,
ನೀನು ಯಾರು ಬಂದು ಯಾಕೆ ಬಂದು ಏನು ಕೆಲಸ ಅಂತ ತಿಳ್ಕೊಂಡು ಕೇಳಿದೆ ಅಂತ ಹೇಳ್ತಾ ಇದ್ದಾನೆ. ಕೋತಿ ಅಂತ ಕೇಳಿದೆ ಅಷ್ಟು ಹೌದು. ನಿಮ್ಮಂಥ 10 ಮಂದಿಯನ್ನು ಮುರಿದು ಹಾಕುವಷ್ಟು ಕೋತು ಶಕ್ತಿ ನನ್ನಲ್ಲದ, ಕುವತ್ತದೆ ಕೋತು ಅದ ಅಂತ ತಿಳ್ಕೊಂಡು ನನಗೆ ಕೋತಿ ಜ್ಞಾನ ಇದ್ದವ ಜ್ಞಾನಿ, ಕೋತಿದ್ದವ ಕೋತಿ. ಆದ್ದರಿಂದ ಹೇಳ್ದ ಕೋತಿ ಅಂತ ಕೇಳ್ದ ಅಕ್ಷಣವೇ ನೀನು ಯಾರು ಅಂತ ಕೇಳ್ದ. ಕಪೆ ಕುತೋಸಿ ಕಸ್ಯ ವಾ ಕಿಮರ್ಥಮೀದೃಶಂ ಕೃತಂ ಇತಿ ರೀತಸ್ಸ ಚಾವದತ್. ಇಷ್ಟು ಕೇಳಿದ ಅಕ್ಷಣೆ ಹನುಮಂತ ದೇವರು ಸ್ವಲ್ಪ ನಿಂದ್ರು ರಾವಣ, ಏನೋ ನಾ ದೇವರು ಉತ್ತರ ಕೊಡಬೇಕಾದ್ರೆ ರಾಮಗೆ ನಮಸ್ಕಾರ ಮಾಡಿ ಉತ್ತರ ಕೊಟ್ಟಂತೆ. ಇದೇ ಹನುಮಂತ ದೇವರು ವೈಶಿಷ್ಟ್ಯ. ಪ್ರಣಮ್ಯ ರಾಮಮೀಶ್ವರಂ. ಯಾರೋ ಅಂತ ಕೇಳಿದ ಕ್ಷಣವೇ ಯಾರು ಉತ್ತರ ಕೊಡಗಾಲಿ ನಿಮ್ಗೆ ರಾಮಾಯಣ ಪದೇ ನಮಃ. ಯಾವಾಗ ಬಂದು ಊರಿಂದ ಅಂದ್ರೆ ರಾಮಾಯಣ ಮಹಾ ರಾಮದೇವ್ರು ನಮಸ್ಕಾರ ಮಾಡಿ ಕೃಷ್ಣ ನಮಸ್ಕಾರ ಮಾಡಿ ಅಲ್ಲಿ ಉತ್ತರ ಹಾಕ್ತಾರೆ. ಈಗ ಬಂದಪ್ಪ, ಮುಂಜಾನೆ ಬಂದೆ, ಸಂಜೆ ಬಂದೆ, ಊಟ ತಿಂದರೆ ಅದನ್ನೇ ಹೇಳಂಗಿಲ್ಲ. ಕೃಷ್ಣಾಯ ವಾಸುದೇವಾಯ ದೇವಿಕೇನಂದನಾಚ ಆತೃಪ ಅಂತ ಹೇಳಬೇಕು. ಮಾತಾಡಿದ ದೇವ್ರ ನಮಸ್ಕಾರ ಇದು ವಾಯುದೇವ್ರಿಗೆ ಮಾತ್ರ ಶಕ್ತಿರಿ ಜಗತ್ತಿನೊಳಗೆ. ಅವ್ರ ಹತ್ಕ ಯಾರೋ ನೀನೋ ಅಂತ ಕೇಳಿದರೆ ಪ್ರಣಮ್ಯ ರಾಮಮೀಶ್ವರಂ, ರಾಮದೇವ್ರ ನಮಸ್ಕಾರವನ್ನು ಮಾಡಿ ಹನುಮಂತದೇವರು ಉತ್ತರ ಕೊಟ್ಟಿದ್ದಾರೆ ಅವನಿಗೆ. ಅವೈಹಿ ದೌತಮಾಗತಂ ದುರಂತ ವಿಕ್ರಮಸ್ಯ ಮಾಂ ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ. ನೀನು ಯಾರು ಅಂತ ಕೇಳಿದರೆ ನಾನು ದಾಸಪ್ಪ. ಯಾರು ಅಂತ ಕೇಳಿದ್ರೆ ಮಂದಿ ದಾಸಾಗಿ ಸಹ ಹೇಳ್ಕೊಂಬೋದಿಲ್ರಿ. ನೀ ಯಾರು ಅಂದ್ರೆ ಒಂದು ಕಾರ್ಡೆ ಮಾಡಿಸಿಟ್ಟಿರ್ತಾರೆ, ಛಾಪ್ಸಿ BA MA LLB ಅದು ಇದು BSc ಹೇಳ್ತಾ ಇರ್ತಾರೆ. ಅದರೊಳಗೆ ನಡುವ ನಪಾಸ್ ಆದದ್ದು ಹೇಳೋದಿಲ್ಲ, ಫೇಲ್ ಆದದ್ದು ಹೇಳೋದಿಲ್ಲ. ಅದನ್ನು ಆ ಪ್ರಕಾರವಾಗಿ ಅದನ್ನೆಲ್ಲ ಬಿಟ್ಟು ಬರೇ ಇಂಥ ಪರೀಕ್ಷೆ ಎಷ್ಟು ಸತ್ಯ ಲಗಾಟವಿಲ್ಲ. ಅಮ್ಮ ಲಗಾಟಾಯ ನಮಃ, ಒಮ್ಮ ಬಗತಾಯ ನಮಃ, ನಮ್ಮ ನಪಾಸಾಯ ನಮಃ, ಫೇಲಾಯ ನಮಃ ಅವೆಲ್ಲ ಇರ್ತಾವ್ರಿ. ಅವನ್ನ ಯಾವ ಹೇಳೋದಿಲ್ಲ, ಬರೇ ಪಾಸ್ ಆದದ್ದು ಒಂದೇ ಹೇಳ್ಕೊಂಡು ಬರೆದಿರ್ತಾರೆ ಅದ್ರೊಳಗೆ ಇಂತಿಂಥ ಡಿಗ್ರಿ ಅಂತ ತಿಳಿದುಕೊಂಡು. ದಾಸರು ದಾಸ ಅಂತ ಹೇಳೋದಿಲ್ಲ, ಆಳು ಮನುಷ್ಯ ಅಂತ ಹೇಳೋದಿಲ್ಲ. ಏನು ಮಾಡ್ತೀವೋ, ಎಲ್ಲಿ ಕೆಲಸ ಮಾಡ್ತೀವೋ, ಕಲೆಕ್ಟರ್ ಆಫೀಸ್ನಾಗ ಕೆಲಸ ಇವ್ ತಾನೇ ಕಲೆಕ್ಟರ್ನು ಅಂತನೂ ಹಂಗೆ ಕಲೆಕ್ಟರ್ ಆಫೀಸ್ನಾಗ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ನಾನು ಆಳು ಮನುಷ್ಯ ಇದ್ದೀನಿ ಅಂತ ಹೇಳೋದಿಲ್ಲ. ಬ್ಯಾಂಕಿನೊಳಗಿನ ಚಪರಾಶಿ ಏನು ಮಾಡ್ತೀವೋ ಅಂದರೆ ನಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಇದ್ದೀನಿ ರೀ ಅಂದರೆ ಇವನೇ ಮ್ಯಾನೇಜರ್ನು ಅಂತನೋ ಹಂಗೆ. ಇಂಥ ಮನುಷ್ಯರಿಗೆ ದಾಸರು ಅನ್ನೋದಿಲ್ಲ, ಆಳು ಅನಿಸಲ್ಲ, ಚಪರಾಶಿ ಅಂತ ಹೇಳೋದಿಲ್ಲ. ಆದರೆ ಹನುಮಂತ ದೇವರು ಹೇಳ್ತಾ ಇದ್ದಾರೆ ನೀನು ಯಾರು ಅಂದ್ರೆ ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ. ನಾನು ಆ ರಾಮದೇವರ ದಾಸನು, ಅವನ ದೂತ ನಾನು. ಹೇಳಬಹುದಾಗಿತ್ತು ರೀ. ನೀನು ಯಾರು ಅಂತ ಕೇಳಿದರೆ ಎಲ್ಲ ನಿನ್ನ ಅಚ್ಚಾದ ಮಗನಾಗಿರ್ತಕ್ಕಂಥ ಅಕ್ಷಕುಮಾರನನ್ನು ತಕ್ಷಣದೊಳಗೆ ಸಂಹಾರ ಮಾಡಿರ್ತಕ್ಕಂಥ ಶೂರನಾದಂಥ ನಾನು ಕಪಿ ಅಂತ ಹೇಳಬಹುದಾಗಿತ್ತು, ಹೇಳಲಿಲ್ಲ. ಅಥವಾ ಅಪರಂಪಾರವಾರವಾರಿ ವಿಸ್ತಾರದಿಂದ ಹೋರಾಡುವ ಘೋರ ಸಮುದ್ರವನ್ನು ಹಾರಿ ಬಂದಿರತಕ್ಕಂಥ ವೀರ ಹನುಮಂತ ದೊಡ್ಡಾಟದಾಗ ಹೇಳ್ದಂಗೆ ಪ್ರಾಸಬದ್ಧವಾಗಿ ಹೇಳಬಹುದಾಗಿತ್ತು, ಹೇಳಲಿಲ್ಲ. ಏನು ಹೇಳ್ತಾ ಇದ್ದಾರೆ ಅವರು? ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ. ಆ ಪ್ರಭು ಜಗಜ್ಜನ್ಮಾದಿ ಕಾರಣನಾಗಿರ್ತಕ್ಕಂಥ ಶ್ರೀಹರಿ ನಾರಾಯಣ ಶ್ರೀರಾಮಚಂದ್ರನ ದಾಸನು ನಾನು. ಅವೈಹಿ ದಾಸಮಾಗತಂ. ಆದ್ದರಿಂದ ನನ್ನ ದಾಸ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ, ರಾಮನ ದಾಸ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ. ಒಂದು ಎಚ್ಚರಿಕೆ ಮಾತು ಹೇಳಿದ್ದಾರೆ, ಗಂಟೆ ಹೊಡೆದಿದ್ದಾರೆ. ರಾವಣ ಅಂದರು ಪ್ರಭು ರಾಮಚಂದ್ರ ದೇವರು ಕರುಣಾ ಸಾಗರನೋವ. ಆದ್ದರಿಂದ ಪಾಪಿ ಆ ಸೀತಾನ ಕರ್ಕೊಂಡು ಬಂದರೆ ತಪ್ಪಾತು ಅಂತ ಪ್ರಭುವಿಗೆ ಹೋಗಿ ಶರಣ ಹೋಗಿ ಆ ತಾಯಿಯನ್ನು ಒಪ್ಪಿಸಿ ಬಾ, ಬದುಕ್ತಿ ಬಾಳ್ತಿ. ನಿನ್ನ ಹೆಂಡತಿಯ ಮಂಗಳಸೂತ್ರ ಇನ್ನೂ ಕೆಲವು ವರ್ಷ ಗಟ್ಟಿಯಾಗಿ ಉಳಿತಾದೆ. ಇಲ್ಲದೆ ಹೋದ್ರೆ ಮಾತ್ರ ಆ ರಾಮನನ್ನು ಎದುರಿಸುವವರು ಜಗತ್ತಿನೊಳಗೆ ಯಾರೂ ಇಲ್ಲಪ್ಪ. ಹೇಳಿದ್ರೆ ಅವರು ನ ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಪಿ ವಿರಿಂಚಿ ಸರ್ವಪೂರ್ವಕ ಕಿಮಲ್ಪಸಾರಕ. ಇಂದ್ರೋ ಮಹೇಂದ್ರ ತ್ರಿದಿಶಾಧಿಪೋ ವಾ ರುದ್ರೋ ಮಹೇಶ ತ್ರಿಪುರಾಂತಕೋ ವಾ ಬ್ರಹ್ಮ ಸ್ವಯಂಭೂ. ಬ್ರಹ್ಮದೇವರು ಸಹಿತ ಬ್ರಹ್ಮ ಸ್ವಯಂಭೂಶ್ಚತುರಾನನೋ ವಾ ಸ್ಥಾತುನ್ನ ಶಕ್ತ ಯುಧಿರಾಘವಸ್ಯ ಹೇಳಿದಂಥ ಹನುಮಂತ ದೇವರು ರಾವಣನ ದರ್ಬಾರದೊಳಗೆ ರಾವಣನ ಎದುರಿಗೆ ರಾವಣ ಇಂದ್ರೋ ಮಹೇಂದ್ರ ತ್ರಿದಿಶಾಧಿಪೋವ, ಸ್ವರ್ಗಾಧಿಪತಿಯಾಗಿರ್ತಕ್ಕಂಥ ದೇವೇಂದ್ರ 33 ಕೋಟಿ ದೇವತೆಗಳಿಗೆ ಅಧೀಶ್ವರನಾಗಿರ್ತಕ್ಕಂಥ ಇಂದ್ರ ರಾಮನ ಮುಂದೆ ಒಂದು ಕ್ಷಣ ಬಂದು ನಿಂದಿರಲಿಕ್ಕೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಇಂದ್ರೋ ಮಹೇಂದ್ರ ತ್ರಿದಿಶಾಧಿಪೋವ ರುದ್ರೋ ಮಹೇಶ ತ್ರಿಪುರಾಂತಕೋವ. ತ್ರಿಪುರಾಸುರನ ಸಂಹಾರ ಮಾಡಿರ್ತಕ್ಕಂಥ ರುದ್ರದೇವರು ಮಹಾದೇವರು ರಾಮನ ಎದುರಿಗೆ ನಿಂದಿರ್ಲಾರಪ್ಪ. ಕೋತಿಲ್ಲ, ಛಾತಿ ಇಲ್ಲ, ಧೈರ್ಯ ಇಲ್ಲ, ಬಲ ಇಲ್ಲ, ಪರಾಕ್ರಮ ಇಲ್ಲ. ಆ ರುದ್ರದೇವರು ಸಾಕ್ಷಾತ್ ಬ್ರಹ್ಮದೇವರು. ಬ್ರಹ್ಮ ಸ್ವಯಂಭೂಶ್ಚತುರಾನನೋವ
ಸ್ಥಾತುನ್ನ ಶಕ್ತ ವಿಧಿ ರಾಘವಸ್ಯ. ಆದ್ದರಿಂದ ರಾವಣ ಇನ್ನೊಂದು 4 ವರ್ಷ ಬಾಳಬೇಕು, ಬದುಕಬೇಕು ಅಂತ ತಿಳ್ಕೊಂಡು ಇಚ್ಛೆ ಇತ್ತು ಅಂದರೆ ಕರುಣಾಸಾಗರನಾಗಿರತಕ್ಕಂಥ ಭಗವಂತನ ಹೋಗಿ ಶರಣ ಹೋಗು, ಅವ ನಿಮ್ಮೆಲ್ಲರನ್ನೂ ಕೂಡ ಅಪರಾಧ ಮರೀತಾನೆ. ಅವನ ಹೆಂಡತಿಯನ್ನು ಕದ್ಕೊಂಡು ಬರತಕ್ಕಂಥ ಅಪರಾಧವನ್ನು ಕ್ಷಮ ಮಾಡ್ತಾ ಇದ್ದಾನೆ. ಇಲ್ಲ ಅಂದರೆ ಮಾತ್ರ ಹೇರವರು ನ ರಾಮ ಬಾಣಧಾರಣೆ ಕ್ಷಮ ಸುರೇಶ್ವರಾಭಿ. ಅದಕ್ಕಾಗಿ ನೀವೆಲ್ಲರೂ ಕೂಡ ತಕ್ಷಣಗಳ ವಿನಾಶ ಮಾಶು ಯಾಸ್ಯಸಿ, ನೀನು ಒಮ್ಮೆಲೇ ನಾಶವನ್ನು ಹೊಂದಿಬಿಡ್ತಾ ಇದ್ದೀರಿ. ಇದರಿಂದ ಸಕುಟುಂಬ ಸಪರಿವಾರದಿಂದ ಶ್ರಾದ್ದ ಪಕ್ಷ ಎಲ್ಲ ಒಂದೇ ದಿವಸ ಮಾಡ್ತಕ್ಕಂಥ ಪ್ರಸಂಗ ಬರ್ತದೆ. ಎಚ್ಚರ ಅಂತ ಈ ರೀತಿಯಾಗಿ ರಾವಣನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ಹೇಳಿದರೂ ಕೂಡ ಮೂರ್ಖನಾದಂಥವ ಕೇಳಲಿಲ್ಲ. ಆದ್ದರಿಂದ ಲಂಕಾಪಟ್ಟಣವನ್ನು ಸುಟ್ಟು ರಾವಣನನ್ನು ಕೂಡ ಬೆದರಿಕೆಯನ್ನು ಹಾಕಿ ಪುನಃ ಬಂದು ರಾಮಚಂದ್ರ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಸೀತಾ ಕೊಟ್ಟಿರತಕ್ಕಂಥ ಇದನ್ನು ತಂದು ರಾಮದೇವರು ಒಪ್ಪಿಸ್ತಾ ಇದ್ದಾರೆ. ಇಷ್ಟು ಅದ್ಭುತ ಕೆಲಸವನ್ನು ಹನುಮಂತೇವರು ಮಾಡಿದ್ದಾರೆ. ವಾಯುದೇವರ ಮಹಿಮಾ ಹನುಮದ್ವೃತದ ಮೂಲಕವಾಗಿ ಸ್ವಲ್ಪ ನಿರೂಪಣವನ್ನು ಮಾಡಿಕೊಂಡು ಅಂತೂ ಶ್ರೀಮತ ರಾಮಾಭಿರಾಮ ಹನುಮಂತ ದೇವರು ಮಾಡಿದ ಕೆಲಸ ವಿಷ್ಣು ಸರ್ವೋತ್ತಮತ್ವವನ್ನು ರಾಮದೇವರು ಸರ್ವೇಶ್ವರ ಪ್ರಭು ಸರ್ವಶಕ್ತ ಸರ್ವಕರ್ತ ಜಗಜ್ಜನ್ಮಾದಿ ಕಾರಣ ಅಂತಕ್ಕಂಥ ತತ್ವ ಸಿದ್ಧಾಂತ ಪ್ರಮೇಯ ಇದನ್ನು ಗರುಡನೂರಾಗ ನಾಗರ ಪಂಚಮಿ ಮಾಡಿದ ಹಂಗೆ ರಾವಣನ ದರ್ಬಾರದ ಮಧ್ಯದೊಳಗೆ ಹೋಗಿ ಅದನ್ನೆಲ್ಲ ಸ್ಥಾಪನೆ ಮಾಡಿ ಬಂದಿದ್ದಾರೆ. ದೊಡ್ಡ ಕೆಲಸ ಹನುಮಂತದೇವ್ರದ್ದು. ಗುಡ್ಡ ಕಿತ್ತಿದ್ದು ಅಥವಾ ಸಮುದ್ರ ಹಾರಿದ್ದು ಅಲ್ರಿ, ರಾಕ್ಷಸನ ಕೊಂದದ್ದು ಅಲ್ಲ. ಆ ವಿಷ್ಣು ಎಲ್ಲ ಅವತಾರದಾಗ ಅದೇ ರೀ. ಭೀಮಾವತಾರದೊಳಗೆ ಶ್ರೀಮತ ರಾಮಾಭಿರಾಮ ಮಿತಪದ ಮಹಿಮಾ ಪ್ರೌಢ ಪಾಥೋರುಹಾಲಿ. 2ನೇ ಅವತಾರ ಭೀಮಾ ಕೃಷ್ಣಾನಿಷ್ಠಾಮಿತಕ್ಷ್ಮ ಪರಿವೃಢ ಪಟಲಿ ಪಾಠನೇಕ ಪ್ರವೀಣ. ದ್ವಾಪರ ಯುಗದಾಗ 2 ಕೃಷ್ಣರಿದ್ದರಂತೆ, ಒಂದು ಗಂಡು ಕೃಷ್ಣ ಒಂದು ಹೆಣ್ಣು ಕೃಷ್ಣ. ಗಂಡು ಕೃಷ್ಣ ಅಂದರೆ ಕೃಷ್ಣ ಪರಮಾತ್ಮ, ಹೆಣ್ಣು ಕೃಷ್ಣ ಅಂದರೆ ಸಾಕ್ಷಾತ್ ದ್ರೌಪದಿ ದೇವಿಗೆ ಕೃಷ್ಣ ಕೃಷ್ಣ ಅಂತ ಹೆಸರು. ಅವ ಕೃಷ್ಣ, ಇವ ಕೃಷ್ಣ, ಅಕಾರ ಆಕಾರ, ಅವ ಕೃಷ್ಣವ. 2 ಕೃಷ್ಣರ್ರಿ ಅವರು ಸಹಿತ. ಯಾದವ ಕೃಷ್ಣ ವಾಸಿಷ್ಠ ಕೃಷ್ಣ ಅಂತ ತಿಳ್ಕೊಂಡು, ಯಾದವ ಕೃಷ್ಣ ಅಂದರೆ ಕೃಷ್ಣ ಪರಮಾತ್ಮ, ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸದೇವರು. ಆದ್ದರಿಂದ ಅವರಿಬ್ಬರು ಕೃಷ್ಣರು. ಈಗೊಬ್ಬಾಕಿ ಕೃಷ್ಣ ದ್ರೌಪದಿ. ಭೀಮಾವತಾರದಾಗ ಏನು ಮಾಡಿದ್ದಾರೆ? ಕೃಷ್ಣಾನಿಷ್ಠಾಮಿತಕ್ಷ್ಮ ಪರಿವೃಢ ಪಟಲಿ ಪಾಠನೈಕ ಪ್ರವೀಣ. ಕೃಷ್ಣನಿಗೂ ಕೃಷ್ಣಾಳಿಗೂ ಅನಿಷ್ಟರಾದಂಥ ಭ್ರಷ್ಟರಾದಂಥ ದುಷ್ಟರಾಗಿರ್ತಕ್ಕಂಥ ಯಾವತ್ತೂ ದುರ್ಯೋಧನ ದುಶ್ಯಾಸನಾದಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಹಾಕಿದ್ದಾರೆ. ಕೃಷ್ಣಾನಿಷ್ಠಾಮಿತಕ್ಷ್ಮ ಪರಿವೃಢ ಪಟಲಿ ಪಾಠನೈಕ ಪ್ರವೀಣ. 3ನೇ ಅವತಾರದೊಳಗೆ ವೇದವ್ಯಾಸೋಪದೇಶಾಧಿಕ ಸಮಧಿಗತಾನಂತ ವೇದಾಂತ ಭಾವ. ವೇದವ್ಯಾಸರ ಹತ್ರ ಹೋಗಿ ಯಾವತ್ತೂ ವಿಧವಾಗಿರತಕ್ಕಂಥ ಬ್ರಹ್ಮಸೂತ್ರಗಳನ್ನು ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಮಾಡಿ, ಗೀತಾಕ್ಕೆ ವ್ಯಾಖ್ಯಾನವನ್ನು ಮಾಡಿ ಅವರಿಗೆ ತೋರಿಸಿ, ಅವರ ಸಮ್ಮತಿ ತಗೊಂಡು ಅವರು ಸಹಿ ಶಿಕ್ಕಾನಿಸಿ ಎಲ್ಲರೂ ಮಾಡ್ತಾರೆ. ಗೀತಾದ ಮೇಲೆ, ಬ್ರಹ್ಮಸೂತ್ರದ ಮೇಲೆ, ಉಪನಿಷತ್ತಿನ ಮೇಲೆ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ನಂಬಾರ್ಕಾಚಾರ್ಯ ಇವರೆಲ್ಲ ಆಚಾರ್ಯ ಮಾಡಿದ್ದಾರೆ. ಉಳಿದು ಎಲ್ಲ ಆಚಾರ ಬರೆದದ್ದು ಅಂದಾಜಿನ ಮೇಲೆ. ಹಿಂಗಿದ್ರೂ ಇರಬಹುದ್ರಿ ಗೀತಾದ ಅಭಿಪ್ರಾಯ ಕೃಷ್ಣಂದು, ವೇದವ್ಯಾಸದೇವರ ಅಭಿಪ್ರಾಯ ಹಿಂಗೆ ಇಹುದು ಬಹುದು ರಾಗ್ನೆ ಹೊರತು ಇದಮಿಥಮ್ ಅಂತ ತಿಳ್ಕೊಂಡು ಹೇಳಿದವರು ಯಾರೂ ಇಲ್ಲ ಅಂತ ಇದ್ದಾರೆ. ಆದ್ದರಿಂದ ಮಧ್ವಾಚಾರ್ಯರು ಮಾತ್ರ ಗೀತಾವನ್ನು ಭಗವಂತ ಹೇಳಿದ್ದಕ್ಕೆ ವ್ಯಾಖ್ಯಾನವನ್ನು ಬರ್ಕೊಂಡು ಹೋಗಿ ಅವ್ರು ತಪ್ಪು ಮುಂದಿಟ್ಟಿದ್ದಾರೆ. ಸ್ವಾಮಿ, ನೀವು ಹೇಳಿದಂಥ ಗೀತಾ ಕೃಷ್ಣ ರೂಪದಿಂದ ನೀವು ಹೇಳಿದ ಗೀತಾ ವಾಸಿಷ್ಠ ಕೃಷ್ಣ ರೂಪ